ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಭೂಷಾರತ್ನಂ ಭುವನವಲಯಸ್ಯಾಖಿಲಶ್ಚಾರ್ಯರತ್ನಂ ಲೀಲಾರತ್ನಂ ಜಲಧಿ ದುಹಿತುಃ ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸ್ವರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮರುನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀರಾಮಚಂದ್ರ ವನದಲ್ಲಿ ಋಷಿಗಳೊಡನೆ ಅನೇಕ ಭಕ್ತರಿಗೆ ಉದ್ಧಾರವನ್ನು ಮಾಡ್ತಾ ಜಗತ್ತಿಗೆ ಶಿಕ್ಷಣೆಯನ್ನು ನೀಡುತ್ತಾ ಲೋಕಮಂಗಲನಾಗಿ ಸೀತಾ ಲಕ್ಷ್ಮಣರೊಡನೆ ವಾಸ ಮಾಡ್ತಾ ಇದ್ದಾನೆ ಅನ್ನೋದನ್ನು ತಿಳಿಸಿದ್ದಾರೆ. ರಾಮನ ವೃತ್ತಾಂತವನ್ನು ಇಲ್ಲಿಯವರೆಗೆ ತಿಳಿಸಿದರು. ಇನ್ನು ಮೇಲೆ ರಾಮ ವನವಾಸಕ್ಕೆ ಹೋಗಿದ್ದು ಯಾಕೆ? ರಾವಣ, ಕುಂಭಕರ್ಣ ಇತ್ಯಾದಿ ಮಹಾರಾಕ್ಷಸರ ಸಂಹಾರ ಮಾಡಬೇಕಾಗಿತ್ತು. ಆ ಸಂಹಾರಕ್ಕಾಗಿ ಅಂತ ಹೋಗಿರುವುದು. ಅವರ ವೃತ್ತಾಂತವನ್ನು ಈಗ ಅರಣ್ಯಕಾಂಡದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಪುರಾ ಪುಲಸ್ತ್ಯಃ ಪರಮೇಷ್ಠಿ ಪುತ್ರಃ. ಬ್ರಹ್ಮದೇವರ ಮಕ್ಕಳಾದ ಪುಲಸ್ತ್ಯ ಋಷಿಗಳು ಅವರು ತಪಸ್ಸು ಮಾಡಬೇಕು ಅನಿಸ್ತವ್ರಿಗೆ. ತಪಸ್ಸು ಮಾಡಬೇಕು ಅಂತಂದರೆ ಮನೆಯೊಳಗೆ, ಮಾರ್ಕೆಟಿನೊಳಗೆ, ಜನ ಜಂಗೂಳಿ ಇರುವಂತಹ ಸ್ಥಳಗಳಲ್ಲಿ ಹೋಗಿ ಕುಳಿತು ತಪಸ್ಸು ಮಾಡ್ತೀನಿ ಅಂತಂದ್ರೆ ಆಗುವುದಿಲ್ಲ. ಹಾಗಾಗಿ ಏಕಾಂತ ಸ್ಥಳ ಬಯಸಿ ಪುಲಸ್ತ್ಯರು ಒಂದು ಬಂಜರು ಭೂಮಿಗೆ ಹೋದರು. ಇಲ್ಲಿ ಯಾರು ಬರುವುದಿಲ್ಲ, ಭೂಮಿಯಲ್ಲಿ ಏನು ಬೆಳೆಯುವುದಿಲ್ಲ ಅಂದಮೇಲೆ ಯಾರು ಬರುವುದಿಲ್ಲ ಅಂತ ಅಂದ್ಕೊಂಡು ಅಲ್ಲಿ ಹೋಗಿ ತಪಸ್ಸನ್ನು ಆರಂಭ ಮಾಡಿದ್ದಾರೆ. ಸ್ವಲ್ಪ ದಿನ ಕಳೆದಿದೆ. ತಪಸ್ಸಿನ ಪ್ರಭಾವದಿಂದ ಆ ಬಂಜರು ಭೂಮಿ ಸಸ್ಯಭರಿತವಾಯಿತು. ಅದನ್ನು ನೋಡಿ ಜನೆಲ್ಲ ಬರ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಇಲ್ಲಿ ಕುಳಿತರೆ ಆಗುವುದಿಲ್ಲ ಅಂತ ಮತ್ತೆ ಎದ್ದು ಹೊರಟರು. ಮತ್ತೊಂದು ಇಂತಹದ್ದೇ ಸ್ಥಳ ಹುಡುಕಿದ್ರು, ಅಲ್ಲೂ ಹೀಗೆ ಆಯ್ತು. ಹೀಗೆ 3-4 ಕಡೆ ಹೋಗ್ತಾ ಇದ್ದಾರೆ ತಪಸ್ಸು ಮಾಡೋದು, ಅಲ್ಲಿ ಅಭಿವೃದ್ಧಿ ಆಗೋದು. ಹೀಗೆ ಆಗ್ತಾ ಇರುವಾಗ ಹೀಗಾದರೆ ಆಗುವುದಿಲ್ಲ ಅಂಥೇಳಿ ಪುಲಸ್ತ್ಯರು ಒಂದು ವಿಚಾರ ಮಾಡಿದ್ರು. ಇಲ್ಲಿ ನಮಗೇನು ತಿಳಿಸ್ತಾರೆ ಅಂತಂದರೆ, ತಪಸ್ಸು ನಾವು ನಮಗೆ ಅದು ಇಲ್ಲ ಇದು ಇಲ್ಲ ಅಂಥೇಳಿ ಏನೇನೋ ಮನಸ್ಸಿನಲ್ಲಿ ಕೊಡುತ್ತಾ ಇರ್ತೀವಿ. ಆದರೆ ಸರ್ವ ಸಂಪತ್ತು, ಎಲ್ಲ ವಿಧವಾಗಿರುವಂತಹ ಸಂಪತ್ತು ನಾವು ಮನೆಯಲ್ಲೇನೆ ಕುಳಿತೇನೆ, ಯಾವುದೇ ಕಷ್ಟಪಡದೇನೆ ಆರಾಮಾಗಿ ಸಂಪಾದನೆ ಮಾಡಬಹುದು. ಉಪಾಯ ಏನು ಅಂತಂದರೆ ತಪಸ್ಸು ಮಾಡಬೇಕು. ಗುರುಗಳ, ಹಿರಿಯರ ತಪಸ್ಸನ್ನು ಮಾಡಿದರೆ, ಗುರುಗಳಲ್ಲಿ ಭಕ್ತಿ ಮಾಡಿದರೆ, ಭಗವಂತನಲ್ಲಿ ಶ್ರದ್ಧೆ ಮಾಡಿದರೆ ಆಗ ಎಲ್ಲವೂ ಸಿಗತ್ತೆ. ಯಾದವಾರರ ಕಥೆಯಲ್ಲಿ ಕೇಳ್ತೀವಿ ನಾವು. ಏನೂ ಇಲ್ಲ, ಇವತ್ತಿನ ಊಟಕ್ಕೆ ಗತಿ ಇಲ್ಲ ಅಂತ ಇದ್ದಾದರೂ ಕೂಡ ಯೋಗಕ್ಷೇಮ ಮಹಾಮ್ಯಹಂ ಅನ್ನುವಂತಹ ಭಗವಂತನ ಮಾತಿನಲ್ಲಿ ಶ್ರದ್ಧೆ ಇದ್ದ ಯಾದವರು ಅವತ್ತೇನೋ ಆಯಿತು, ಅದನ್ನ ಕಾಟ್ ಹಾಕಿದ್ರು. ಆದರೆ ಭಗವಂತ ಒಂದು ರೂಪದಿಂದ ಬಂದು ಸಮೃದ್ಧವಾಗಿರುವಂತಹ ಧಾನ್ಯಗಳನ್ನು ಕೊಟ್ಟು ಹೋದ. ಹೀಗೆ ಅಂದರೆ ತಪಸ್ಸನ್ನು ಮಾಡಿದರೆ ಎಲ್ಲವೂ ಕೂಡ ಲಭಿಸುವುದು, ಸರ್ವ ಸಂಪತ್ತು ನಮಗೆ ಲಭಿಸುವುದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇವರು ಪುಲಸ್ತ್ಯರು ವಿಚಾರ ಮಾಡಿದ್ರು, ನಾನು ಬಂದಲ್ಲಿ, ನಾನು ಎಲ್ಲಿ ತಪಸ್ಸಿಗೆ ಕುಳಿತುಕೊಳ್ಳುತ್ತೇನೋ ಅಲ್ಲಿ ಯಾರಾದರೂ ಬಂದರೆ, ಯಾರಾದರೂ ಕನ್ಯೆ ಬಂದರೆ ಅವಳು ಗರ್ಭಿಣಿಯಾಗಲಿ ಅನ್ನುವಂತಹ ಒಂದು ಶಾಪ ಕೊಟ್ಬಿಟ್ರು. ಹಾಗಾಗಿ ಅದೆಲ್ಲರಿಗೂ ಗೊತ್ತಾಯ್ತು, ಇಂತಹ ಪ್ರದೇಶಕ್ಕೆ ಹೋದರೆ ಹೆಣ್ಣು ಮಗಳು ಗರ್ಭಿಣಿ ಆಗ್ತಾಳೆ ಅಂತ ಹೇಳಿ ಗೊತ್ತಾಗಿ ಯಾರೂ ಅಲ್ಲಿಗೆ ಬರಲಿಲ್ಲ. ಆದರೆ ತೃಣಬಿಂದು ಅನ್ನುವಂತಹ ಒಬ್ಬ ರಾಜ, ಅವನ ಮಗಳಿಗೆ ಈ ವಿಚಾರ ಗೊತ್ತಿರಲಿಲ್ಲ. ಅವಳು ಸಹಜವಾಗಿ ಅಲ್ಲಿ ಹೋಗಿದ್ದಾಳೆ.
ಆ ದೇಹದಲ್ಲಿ ವಿಕಾರ ಆಗ್ತಾ ಇದೆ. ಅವಳಿಗೆ ಗೊತ್ತಾಗಲಿಲ್ಲ, ಏನೋ ವಿಕಾರ ಆಗ್ತಾ ಇರೋದು ಗೊತ್ತಾಯ್ತು. ತಂದೆಗೆ ಹೋಗಿ ಕೇಳಿಗಳು, ಇಲ್ಲ ಹೀಗೆ ನನ್ನ ದೇಹದಲ್ಲಿ ವಿಕಾರ ಆಗ್ತಾ ಇದೆ, ಏನಾಗಿರ್ಬೋದು. ತೃಣಬಿಂದು ಅವನು ಧರ್ಮಿಷ್ಠ ತಪೋಧನ, ಹಾಗಾಗಿ ಅವನು ಧ್ಯಾನವನ್ನು ಮಾಡಿ ಕಂಡುಕೊಳ್ತಾನೆ. ಇವಳು ಹೀಗೆ ಅಲ್ಲಿ ಹೋಗಿರೋದಕ್ಕಾಗಿ ಇವಳ ಗರ್ಭಧಾರಣೆ ಆಗಿದೆ ಅಂತ ಗೊತ್ತಾಯ್ತು. ಅವಳಿಗೆ ಮಗಳಿಗೆ ಏನು ಹೇಳಲಿಲ್ಲ, ನೇರವಾಗಿ ಪುಲಸ್ತ್ಯರ ಬಳಿ ಕರೆದುಕೊಂಡು ಹೋದ. ಸ್ವಾಮಿ, ನೀವು ತಪಸ್ಸು ಮಾಡ್ತಾ ಇದ್ದೀರಿ ಅಂತನ್ನುವ ಸುದ್ದಿ ಗೊತ್ತಾಗಿದೆ, ಬಹಳ ಸಂತೋಷ ಆಯಿತು, ನಿಮ್ಮ ತಪಸ್ಸಿಗೆ ಅನುಕೂಲಕ್ಕೆ ಅಂತ ಹೇಳಿ ನನ್ನ ಮಗಳನ್ನ ಸೇವಕಿಯನ್ನಾಗಿ ಕೊಡ್ತೀನಿ ಅಂತ. ಋಷಿಗಳಿಗೆ ಆಶ್ಚರ್ಯ ಆಯಿತು, ಇದೇನಿದು, ಎಂದೂ ಬರದೇ ಇರೋರು ಗುಡಿ ಕಡೆ ಮಠದ ಕಡೆ ಬಂದಾರಲ್ಲ ಅಂತ, ಅದು ಸೇವೆ ಮಾಡಲಿಕ್ಕೆ ಅಂತ. ಅದು ಯಾರು, ರಾಜ ತನ್ನ ಮಗಳನ್ನು ಕಳಿಸ್ತಾ ಇದ್ದಾನೆ. ಅವರಿಗೆ ಆಶ್ಚರ್ಯ ಆಯ್ತು, ಅವರೂ ಧ್ಯಾನ ಮಾಡಿದ್ರು. ಅವರಿಗೂ ಗೊತ್ತಾಯ್ತು, ಓ ಇಲ್ಲ, ಈ ವಿಷಯ, ಇವಳು ಗರ್ಭಿಣಿ ಆಗಿರೋ ವಿಷಯ ರಾಜನಿಗೆ ಗೊತ್ತಾಗಿದೆ, ಹಾಗಾಗಿ ನನ್ನನ್ನು ಕೊಟ್ಟು ಮದುವೆ ಮಾಡಿಸಬೇಕು ಅಂತ ಹೇಳಿ ಕರೆದುಕೊಂಡು ಬಂದಿದ್ದಾನೆ ಅಂತ ಹೇಳಿ ತಿಳಿದು ಅವಶ್ಯ ಆಗಲಿ ಅಂತೇಳಿ ಆ ತೃಣಬಿಂದುವಿನ ಮಗಳನ್ನ ಪುಲಸ್ತ್ಯರು ಸ್ವೀಕಾರ ಮಾಡಿದ್ದಾರೆ. ಅವರಲ್ಲಿ ಹುಟ್ಟಿರುವಂತಹ ಮಗನೇ ಅದು ವಿಶ್ರವಸ್. ವಿಶ್ರವಸ್ ಎನ್ನುವಂತಹ ಮುನಿಗಳು ಆ ಕನ್ಯೆಯಲ್ಲಿ ಆ ಪುಲಸ್ತ್ಯರ ಮಡದಿಯಲ್ಲಿ ಹುಟ್ಟಿದ್ದಾನೆ. ಸೂತೆ ಸ್ಮ ವಿಶ್ರವಸಂ ಕುಮಾರಂ, ವಿಶ್ರವಸ್ ಎನ್ನುವಂತಹ ಮಗ ಅವರಲ್ಲಿ ಹುಟ್ಟಿದ್ದಾನೆ. ಆ ವಿಶ್ರವಸನಲ್ಲಿ ಭರದ್ವಾಜರ ಮಗಳಾದ ಒಬ್ಬಳು, ಅವಳೇನಂತಂದ್ರೆ ಅವಳ ವಿಶ್ರವಸ್ ಅನ್ನುವಂತಹ ಮುನಿಗಳನ್ನ ಮದುವೆ ಮಾಡಿಕೊಂಡಿದ್ದಾಳೆ. ಮದುವೆ ಮಾಡಿಕೊಂಡು ಆ ವಿಶ್ರವಸ್ ಎನ್ನುವಂತಹ ಋಷಿಗಳಿಗೆ ಮಗ ಹುಟ್ಟಿದ. ಅವನ ಹೆಸರು ವೈಶ್ರವಸ, ಕುಬೇರ. ಕುಬೇರ ಈ ವಿಶ್ರವಸ್ ಎನ್ನುವಂತಹ ಮುನಿಗೆ ಹುಟ್ಟಿದ್ದಾನೆ. ಅವನು ಸ್ವಲ್ಪ ಬೆಳೆದು ನಿಂತ ಮೇಲೆ ತಂದೆಯ ಹತ್ತಿರ ಹೋಗಿ ಕೇಳಿಕೊಂಡನಂತೆ, ಇಲ್ಲ, ತಪಸ್ಸು ಮಾಡಬೇಕಾಗಿದೆ. ಯಾವುದಕ್ಕೋಸ್ಕರ ಅಂತಂದ್ರೆ ಲೋಕೋಪಕಾರಕ್ಕಾಗಿ, ನಾನು ಒಬ್ಬ ಅಧಿಕಾರಿ ಆಗಬೇಕಾಗಿದೆ, ಅದಕ್ಕಾಗಿ ತಪಸ್ಸು ಮಾಡ್ತೀನಿ. ಯಾರನ್ನು ಕುರಿತು ತಪಸ್ಸು ಮಾಡಬೇಕು ಅಂತ ತಂದೆ ಹೇಳಿದರು, ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡು. ಅವಶ್ಯ ಆಗಲಿ ಅಂತೇಳಿ ಹೊರಟಿದ್ದಾನೆ, ತಪಸ್ಸು ಮಾಡಿದ್ದಾನೆ. ಬ್ರಹ್ಮದೇವರು ಪ್ರಸನ್ನರಾದರು. ಪ್ರಸನ್ನರಾಗಿ ಬ್ರಹ್ಮದೇವರು ನಿಂತಿದ್ದಾರೆ. ಕೇಳಿದ, ಇಲ್ಲ, ನಾನು ಹೀಗೆ ದಿಕ್ಪಾಲಕನಾಗಬೇಕು ಅಂತ ಆಸೆ ಇದೆ, ಅವಶ್ಯ ಆಗಲಿ ಅಂತ ಹೇಳಿ ಬ್ರಹ್ಮದೇವರು ಉತ್ತರ ದಿಕ್ಕಿಗೆ ಚಂದ್ರ ದಿಕ್ಪಾಲಕನಾಗಿದ್ದ, ಆದರೂ ಇವನನ್ನು ಕೂಡ ಆ ದಿಕ್ಪಾಲಕರನ್ನಾಗಿ ಮಾಡಿದ್ದಾರೆ. ಮಾಡಿ ಆ ಬ್ರಹ್ಮದೇವರು ಇವನ ತಪಸ್ಸಿಗೆ ಮೆಚ್ಚಿ ಒಂದು ವಾಹನವನ್ನು ಕೊಟ್ಟರು, ಪುಸ್ತಕ ವಿಮಾನ ಅಂತ. ಪುಸ್ತಕ ವಿಮಾನವನ್ನು ಕೂಡ ಅಲ್ಲಿ ಆ ಕುಬೇರನಿಗೆ ಕೊಟ್ಟಿದ್ದಾರೆ. ನಮ್ಮ ಸನಾತನ ಧರ್ಮ ಇದು ಆಧ್ಯಾತ್ಮಿಕವಾಗಿ ಎಷ್ಟು ಬೆಳೆದಿತ್ತು ಅನ್ನೋದು ಗೊತ್ತಾಗುತ್ತೆ. ಪುಸ್ತಕ ವಿಮಾನ ಅದು ಎಂಥದ್ದು ಅಂತಂದ್ರೆ ಆಟೋ ಪೈಲಟ್, ಅದು ಚಾಲಕನೇ ಇಲ್ಲ, ಎಲ್ಲಿ ಬೇಕಂದಲ್ಲಿ ಹಾರಿ ಹೋಗುವಂತಹ ಒಂದು ವಿಮಾನ ಅದು. ಮತ್ತೆ ಎಂಥ ಅದರ ವಿಶೇಷತೆ ಅಂತಂದ್ರೆ ಸರ್ವ ಸಮವಾಗಿತ್ತು, ಸರ್ವ ಋತು ಸಮಹ. AC, ಏರ್ ಕಂಡೀಷನರ್ ಆಗಿತ್ತು. ಹೊರಗಡೆ ಮಳೆಗಾಲ ಇದ್ದರೆ ಇಲ್ಲಿ ಮಳೆ ಹತ್ತಿರಲಿಲ್ಲ, ಇಷ್ಟೊಂದು ಚಳಿ ಇದ್ದರೆ ಅದಕ್ಕೆ ಸಮಾನವಾಗಿರುವಂತಹ ತಾಪವು ಆ ಪುಸ್ತಕ ವಿಮಾನದಲ್ಲಿ ಇರ್ತಿತ್ತು. ಹೀಗೆ ಆಟೋ ಪೈಲಟು ಎಲ್ಲ ರೀತಿಯಾಗಿರುವಂತಹ ರಕ್ಷಣೆ, ಆಲ್ ಪ್ರೂಫ್. ನೀವು ಬುಲೆಟ್ ಹೊಡಿರಿ, ಅಸ್ತ್ರ ಹೊಡಿರಿ, ಶಸ್ತ್ರ ಹೊಡಿರಿ, ಯಾರಾದ್ರೂ ಏನೇ ಹೊಡಿರಿ, ಏನಾದ್ರೂ ಕೂಡ ಅದರೊಳಗೆ ಇರುವಂತಹ ವ್ಯಕ್ತಿಗೆ ಒಂದು ಚೂರು ಏನೂ ಆಗುವುದಿಲ್ಲ. ಅಷ್ಟು ಶಿಸ್ತಾದ ಒಂದು ವಾಹನವನ್ನ ಆಗ ತ್ರೇತಾಯುಗದಲ್ಲೇನೆ ಕೊಟ್ಟಿದ್ದಾರೆ. ಈಗ ನಾವು ಕಲಿಯುಗದಲ್ಲಿಯೂ ಕೂಡ ಏನಂತಂದ್ರೆ ಇನ್ನೂ ಆಟೋ ಪೈಲಟು, ಆಲ್ ಪ್ರೂಫ್ಗಳನ್ನ ಶೋಧನೆಯಲ್ಲಿದ್ದಾರೆ. ವಿಜ್ಞಾನ ಇನ್ನೂ ಶೋಧನೆ ಮಾಡ್ತಾ ಇದೆ. ಆದ್ರೆ ನಾವು ಆವಾಗಲೇನೆ ಅದನ್ನ ಹಾರಿಸಿ ರಿಚೆಸ್ಟ್ ಪರ್ಸನ್ ಕುಬೇರ ಅದರಲ್ಲೆಲ್ಲ ವಿಹಾರ ಮಾಡಿ ಎಲ್ಲ ವಿಧವಾಗಿರುವಂತಹ ಸುಖವನ್ನ ಆ ವಾಹನದಲ್ಲಿ, ವಿಮಾನದಲ್ಲಿ ಕುಬೇರ ತಾನು ತಿರುಗಾಡುವಂತೆ ಆಗಿದೆ. ಅದು ತಪಸ್ಸಿನ ಒಂದು ಸಾಮರ್ಥ್ಯ. ಬ್ರಹ್ಮದೇವರ ಒಂದು ಸಾಮರ್ಥ್ಯ ಏನಂತಂದ್ರೆ ಹೀಗೆ ಇಂತಹ ಅದ್ಭುತವಾಗಿರುವಂತಹ ವಿಜ್ಞಾನಕ್ಕೂ ಗಮ್ಯವಾಗದೇ ಇರುವಂತಹ ಆ ವಿಮಾನವನ್ನ ಕೊಟ್ಟಿದ್ದಾರೆ. ತಂದೆಯ ಹತ್ತಿರ ಮಗ ಬಂದ ಕುಬೇರ ವಿಶ್ವಾಸಿನ ಹತ್ತಿರ ಬಂದಿದ್ದಾನೆ. ಬ್ರಹ್ಮದೇವರ ಅನುಗ್ರಹದಿಂದ ಹೀಗೆ ದಿಕ್ಪಾಲಕನಾಗಿದ್ದೇನೆ. ಆಮೇಲೆ ವಾಹನವೂ ಕೂಡ ಸಿಕ್ಕಿದೆ. ನೋಡ್ರಿ, ಗೌರ್ಮೆಂಟ್ ನೌಕರಿ ಆದ್ರೆ ಸರ್ಕಾರದ ಹೆಸರಿನ ಒಂದು ಗಾಡಿ ಬರುತ್ತೆ, ಅದು ಅವರೇ ಬ್ರಹ್ಮದೇವರೇ ಶುರು ಮಾಡಿದ್ದು. ನೀನು ದಿಕ್ಪಾಲಕನಾಗಿಯಲ್ಲ, ಹಾಗಾದ್ರೆ ಈ ವಾಹನ ಒಂದು ಇಟ್ಕೊಂಡಿರುವಂತ ಸರಿ. ಆದ್ರೆ ವಾಹನ ಕೊಟ್ಟಿದ್ದಾರೆ, ಆಧಿಪತ್ಯ ಕೊಟ್ಟರು, ಆದ್ರೆ ಬ್ರಹ್ಮದೇವರು ಒಂದು ಆರ್ಡರ್ಸ್ ಕೊಡ್ಲಿಲ್ಲ ಅಂತ.
ಸರ್ಕಾರಿ ನೌಕರಿ ಅಂತಂದ್ಮೇಲೆ ಎಲ್ಲ ಕೊಡ್ಬೇಕಲ್ಲ, ವ್ಯವಸ್ಥೆ ಮಾಡಬೇಕು. ಆಗ ಎರಡೇ ಕೊಟ್ರು, ಅಡ್ಮಿನಿಸ್ಟ್ರೇಷನ್ ಕೊಟ್ರು, ವಾಹನ ಕೊಟ್ರು. ಇನ್ನೊಂದಕ್ಕೆ ಹೇಳಿಲ್ಲಲ್ಲ ಅಂತಂದ್ರೆ ತಂದೆ ಹೇಳಿದ್ರು, ಇಲ್ಲ ಒಂದು ಸುಂದರವಾದ ಭಾರಿ ಭವ್ಯವಾದ ಅರಮನೆ ಇದೆ, ಅದನ್ನ ನೀನು ಅಲ್ಲಿ ಹೋಗಿ ವಾಸ ಮಾಡು. ಯಾವುದದು ಅಂತಂದ್ರೆ ಅದೇ ಲಂಕಾಪಟ್ಟಣ. ಆ ಲಂಕಾಪಟ್ಟಣದಲ್ಲಿ ಅಸುರರೆಲ್ಲರೂ ಕೂಡ ವಾಸ ಇದ್ರು. ಒಂದು ಬಾರಿ ದೇವತೆಗಳಿಗೆ ಅಸುರರಿಗೆ ಯುದ್ಧವಾಯಿತು. ಆಗ ಅಸುರರು ಸೋತಾಗ ಆ ಪಟ್ಟಣವನ್ನು, ಲಂಕಾಪಟ್ಟಣವನ್ನು ಬಿಟ್ಟು ಓಡಿಸಿದ್ರಂತೆ ದೇವತೆಗಳು. ಅವತ್ತಿನಿಂದ ಲಂಕಾಪಟ್ಟಣ, ಸುವರ್ಣ ಪಟ್ಟಣ ಖಾಲಿಯಾಗೇನೆ ಬಿದ್ದಿತ್ತು. ಯಾರು ಅಲ್ಲಿ ಹೋಗಿ ವಾಸನೆ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ನೀನು ಹೆಂಗೂ ಮನೆ ಬೇಕು ಅಂತ ಕೇಳ್ತಾ ಇದೆಯಲ್ಲ, ಅಲ್ಲಿ ಹೋಗಿ ವಾಸ ಮಾಡು ಅಂತ ಹೇಳಿ ಆ ಲಂಕಾಪಟ್ಟಣಕ್ಕೆ ಈ ಕುಬೇರನಿಗೆ ಕಳಿಸಿದ್ದಾನೆ. ಅಲ್ಲಿ ಏನಂತಂದ್ರೆ ಇವರು ಅಸುರರು ಅವಾಗವಾಗ ಬಂದು ನೋಡ್ತಾ ಇದ್ರು. ಮನೆ ಏನೋ ಕಾರಣಾಂತರಗಳಿಂದ ಬಿಟ್ಟು ಹೋಗೋ ಪ್ರಸಂಗ ಬಂದಿರತ್ತೆ, ಬೆಂಗಳೂರಿಗೆ ಮಕ್ಕಳು ಕಲಿತಾರೆ ಅಂತೇಳಿ ಶಿಫ್ಟ್ ಆಗೋ ಪ್ರಸಂಗ ಬರತ್ತೆ. ಹಾಗಾಗಿ ಮನೆ ಹಾಗೆ ಬಿದ್ರೆ ಏನೋ ಹುಳುಗಳ ಸೇರ್ಕೊಂಡು ಹೋಗುತ್ತೆ, ಹಾಳಾಗಿ ಹೋಗುತ್ತೆ ಅಂತೇಳಿ ಅವಾಗ ನೋಡ್ಕೊಂಡು ಬರ್ತೀವಲ್ಲ, ಹಾಗೆ ಈ ಅಸುರರು ಏನಂತಂದ್ರೆ ಅವಾಗ ಬಂದು ಲಂಕಾಪಟ್ಟಣ ನೋಡ್ತಿದ್ರು. ಒಂದು ಸಲ ಬಂದಿದ್ದಾರೆ, ಇದನ್ನು ನೋಡಿದ್ರು, ಅಲ್ಲೆಲ್ಲ ಜನ ಬಂದು ವಾಸ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿ ಸುಮಾಲಿ ಅನ್ನುವಂತಹ ಒಬ್ಬ ಅಸುರ, ಅವನಿಗೆ ಇದೇನಿದು ನಮ್ಮ ಪಟ್ಟಣದಲ್ಲೆಲ್ಲ ಬಂದು ವಾಸ ಮಾಡ್ತಾ ಇದ್ದಾರಲ್ಲ, ಯಾರು ಇದಕ್ಕೆ ಇನ್ಚಾರ್ಜ್ ಯಾರು ಅಂತ ಹೇಳಿ ನೋಡಿದಾಗ ಗೊತ್ತಾಯ್ತು ಕುಬೇರ ಅಂತ ಹೇಳಿ. ಅದನ್ನ ತಿಳಿದ ಕುಬೇರನಿಗೆ ಇಂತಹ ಲಂಕಾಪಟ್ಟಣದಲ್ಲಿ ವಾಸ ಮಾಡುವ ಯೋಗ್ಯತೆ ಬಂದಿದೆ. ಆ ವಾಹನವನ್ನು ನೋಡಿದ. ಅದನ್ನು ನೋಡಿ ಸುಮಾಲಿಗೆ ಅನಿಸ್ತು, ಹಾಗಾದರೆ ಇಷ್ಟೆಲ್ಲ ಸಿಗುವುದಕ್ಕೆ, ಈ ಕೆಲಸ ಸಿಗುವುದಕ್ಕೆ ಕಾರಣ ಏನಿರಬೇಕು ಅಂತ ಹುಡುಕ್ತಾವ. ಸುಮ್ಮನೆ ಬಂದು ನಾವು ಆಗ್ತೀವಿ ಅಂತಲಿಲ್ಲ, ಇದಕ್ಕೆ ಕಾರಣ ಏನು ಅಂತೇಳಿ ಹುಡುಕ್ತಾ ಹೋದಾಗ ಸಿಕ್ಕಿದ್ದು ಕಾರಣ ಏನಂತಂದ್ರೆ ಆ ಋಷಿಗಳ ಅನುಗ್ರಹದಿಂದ ಹೀಗೆ ಒಂದು ಉತ್ತಮವಾಗಿರುವಂತಹ ಒಂದು ಸಂಪತ್ತನ್ನು ಅನುಭವಿಸುವಂತಹ ಯೋಗ ಬಂದಿದೆ ಅಂತ ಹೇಳಿ ತಿಳಿದುಕೊಂಡವನೇ ವಿಚಾರ ಮಾಡಿದ. ಹಾಗಾದ್ರೆ ನಮ್ಮ ಮನೆಯ ಹೆಣ್ಣನ್ನು ಕೂಡ ನಾವು ಅಲ್ಲಿಗೆ ಕಳುಹಿಸಿ ಅವರಲ್ಲಿ ಮಕ್ಕಳನ್ನು ಹುಟ್ಟಿಸಿ ನಾವು ಕೂಡ ಇದಕ್ಕಿಂತಲೂ ಹೆಚ್ಚಿನ ಸುಖ ಪಡುವಂತೆ ಆಗಬೇಕು ಅನ್ನೋದಕ್ಕಾಗಿ ತನ್ನ ಮಗಳನ್ನ ಕಳುಹಿಸಿದ್ದಾನೆ. ಕೈಕಸಿ ಎನ್ನುವಂತಹ ಅವಳ ಹೆಸರು. ಆ ಕೈಕಸಿ ತಾನು ಆ ಋಷಿಗಳ ಎದುರುಗಡೆ ಹೋಗಿ ನಿಂತಿದ್ದಾಳೆ. ಸಾಯಂಕಾಲದ ಹೊತ್ತಿನಲ್ಲಿ ಹೋಗಿ ನಿಂತಿದ್ದಾಳೆ. ಹೋಗಿ ಅವಳು ಕಾಮಚೇಷ್ಟೆಗಳನ್ನೆಲ್ಲ ಮಾಡ್ತಾ ಇದ್ದಾಳೆ. ಕೇಳಿದ್ರು, ಋಷಿಗಳಿಗೆ ಗೊತ್ತಿತ್ತು ಯಾಕೆ ಬಂದಿದ್ದಾಳೆ ಅಂತ ಹೇಳಿ. ಕೇಳಿದ್ರು, ಇಲ್ಲ ಹೀಗೆ ನಮ್ಮ ತಂದೆ ಹೀಗೆ ನಿಮ್ಮಲ್ಲಿ ಗರ್ಭಾಧಾನ ಮಾಡಿಸಿಕೊಂಡು ಬರಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ ಅಂತ ಹೇಳಿದಾಗ ಋಷಿಗಳು ಹೇಳಿದ್ರು, ಬಂದಿದ್ದೇನೋ ಹೌದು, ಆದರೆ ನೀನು ಬಂದಿರುವ ಸಮಯ ಸರಿ ಇಲ್ಲ. ಕುಬೇರನನ್ನು ನೋಡಿ ಕುಬೇರನಂತೆ ಆಗುವುದಕ್ಕಾಗಿ, ಕುಬೇರನಂತೆ ಮಕ್ಕಳು ಬೇಕು ಅನ್ನೋದಕ್ಕಾಗಿ ಬಂದು ಕೇಳ್ತಾ ಇದೆಯಾ, ಆದರೆ ನೀನು ಬಂದಿರುವ ಸಮಯ ಸರಿ ಇಲ್ಲ. ಹಾಗಾಗಿ ಮಕ್ಕಳು ಹುಟ್ಟುತ್ತಾರೆ, ಆದರೆ ಅವರು ಲೋಕಕ್ಕೆ ಉಪಕಾರಿಗಳಾಗಲ್ಲ, ಲೋಕಕ್ಕೆ ಅಡ್ಡಕರಾಗ್ತಾರೆ ಅಂತ ಹೇಳಿದ್ದಾರೆ. ಏನಾದರೂ ಅವರಿಗೆ ವಿಚಾರ ಅಷ್ಟೊಂದೆಲ್ಲ ಗೊತ್ತಿರಲಿಲ್ಲ. ತಂದೆ ಹೇಳಿ ಕಳಿಸಿದ್ದಾನೆ, ಅದಕ್ಕಾಗಿ ಬಂದಿದ್ದಳು. ಸರಿ ಅಂತೇಳಿ ಅವರನ್ನ ಮದುವೆ ಮಾಡಿಕೊಂಡು ಋಷಿಗಳು ಕೇವಲ ಅನುಗ್ರಹ ಮಾಡಿರೋದಷ್ಟೇ, ಅವರನ್ನ ಸಂಘ ಮಾಡುವುದು ಅಂತ ಅನ್ನೋದೇನಿರುವುದಿಲ್ಲ. ಅನುಗ್ರಹದ ದೃಷ್ಟಿಯಿಂದ ನೋಡಿದ್ದಾರೆ. ಅವಳ ಗರ್ಭಾಧಾನ ಆಗಿದೆ. ಅಲ್ಲಿ ಹುಟ್ಟಿರುವವರೇ ಯಾರು ಅಂತಂದ್ರೆ ಈ ದಶಾನನ, ವಿಭೀಷಣ, ಕುಂಭಕರ್ಣ, ಶೂರ್ಪಣಖ ಎನ್ನುವಂತಹ ಈ 4 ಜನ ಮಕ್ಕಳು ಅಲ್ಲಿ ಹುಟ್ಟಿದ್ದಾರೆ. ಹುಟ್ಟಿ ಅವರು ಬೆಳೆದು ನಿಂತಾಗ ಆ ಸುಮಾಲಿ ಹೇಳ್ತಾನಂತೆ. ಆಗ ಏನಂತಂದ್ರೆ ಇವರು ಎಲ್ಲ ಮಾತನಾಡ್ತಾ ಕುಳಿತಾಗ ಕುಬೇರ ಬಂದ ಅಂತ ಒಂದು ಬಾರಿ. ಕುಬೇರ ಬಂದು ಈ ತಾಯಿಯೊಡನೆ ಮಕ್ಕಳೆಲ್ಲ ಆಟ ಆಡ್ತಾ ಪಾಠ ಕೇಳ್ತಾ ಕುಳಿತಿದ್ರು. ಆಗ ಕುಬೇರ ಬಂದು ತಂದೆಗೆ ನಮಸ್ಕಾರ ಮಾಡಿ ಒಂದೇನೋ ಮಾತನಾಡಿಕೊಂಡು ಹೊರಟ. ಅದನ್ನು ನೋಡಿ ಈ ಮಕ್ಕಳು ಕೇಳಿದ್ರು. ದಶಾನನ ಕೇಳಿದ, ಯಾರು ಇವರು? ಆಗ ಹೇಳ್ತಾಳೆ ಕೈಕಸಿ ಹೇಳಿದ್ರು, ಇಲ್ಲ ಇವನು ನಿಮ್ಮ ಅಣ್ಣ, ಇವನು ಭಾರಿ ಒಳ್ಳೆಯ ಕೆಲಸದಲ್ಲಿದ್ದಾನೆ, ಕೋರ್ಸ್ನಲ್ಲಿದ್ದಾನೆ, ಒಳ್ಳೆಯ ಸ್ವಭಾವದ ವ್ಯಕ್ತಿ. ಹಾಗಾಗಿ ನೀವು ಅವನಂತೆ ಆಗಿರಿ, ಅವನಿಗಿಂತಲೂ ಕೂಡ ನೀವು ಉತ್ತಮವಾದ ಬೆಳವಣಿಗೆಯನ್ನು ಕಾಣಬೇಕು, ಶ್ರೇಯಸ್ಸನ್ನು ಕಾಣಬೇಕು ಅಂತ ಹೇಳಿ ಎಲ್ಲ ತಾಯಿ ಹೇಳಿದ್ದಾಳೆ. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ತಪಸ್ಸು ಮಾಡೋದು. ಹಿಂದಿನವ್ರದ್ದೆಲ್ಲ ಹೇಗಿತ್ತು ಅಂತಂದ್ರೆ ಏನಾದ್ರೂ ಬೇಕು, ಮದುವೆ ಆಗಬೇಕು ಅಂದ್ರೆ ತಪಸ್ಸು ಮಾಡೋದು, ಮಕ್ಕಳಾಗಬೇಕು ಅನ್ನೋದಕ್ಕೆ ತಪಸ್ಸು ಮಾಡೋದು. ಈಗೆಲ್ಲ ನಾವು ಇಟ್ಕೊಂಡಿರೋದು ಯಾವಾಗ ಅಂತಂದ್ರೆ ಆಫ್ಟರ್ ರಿಟೈರ್ಮೆಂಟ್ ನಾವು ತಪಸ್ಸು ಮಾಡೋದು, ಪಾಠ ಪ್ರವಚನಕ್ಕೆ ಬರೋದು, ಹೋಗೋದು. ಯಾವಾಗ್ರಿ ಅಂತಂದ್ರೆ ಅಕಸ್ಮಾತ್ ಏನಾದ್ರು ನಮ್ಮ ಮಕ್ಕಳು ಅವನೇನಾದ್ರೂ ಕಾಲೇಜಿಗೆ ಹೋಗ್ತಾ ಏನಾದ್ರೂ ಪಾಠ ಪ್ರವಚನಕ್ಕೆ ಹೋಗ್ತೀನಿ ಅಂತಂದ ಅಂದ್ರೆ ಅದು ಒಂದು ದೊಡ್ಡ ತಪ್ಪಿನಂತೆ ನಾವು ನೋಡ್ಬಿಡ್ತೀವಿ.
ಅಯ್ಯೋ ಈಗ ಮಾಡೋ ಕೆಲಸನ ಅದು? ಛೇ 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 ಛೇ, ಎಲ್ಲ ನಿಮ್ಮ ಕೆಲಸ ಅಲ್ಲಪ್ಪ, ಅದೆಲ್ಲ ಆಮೇಲೆ ರಿಟೈರ್ಡ್ ಆದ್ಮೇಲೆ ಮಾಡ್ಬೇಕಾಗಿರೋದು ಅಂತ ನಾವು ಈಗ ಹೇಳ್ತೀವಿ. ಆದ್ರೆ ನಮ್ಮ ಶಾಸ್ತ್ರ ಹೇಳೋದೇನಂತಂದ್ರೆ, ನೀವು ಏನೇ ಸಂಪಾದನೆ ಮಾಡ್ಬೇಕಾಗಿತ್ತಂದ್ರೆ ಮೊದಲಿಗೆ ತಪಸ್ಸನ್ನು ಮಾಡ್ರಿ. ತಪಸ್ಸಿನಿಂದ ಯಾಕೆ ತಪಸ್ಸು ಮಾಡ್ಬೇಕಾಗ್ತಿತ್ತು ಅಂತಂದ್ರೆ, ತಪಸಾ ವಿಂದತೆ ಮಹದ್. ಯಾವುದನ್ನು ನಾವು ತಪಸ್ಸಿನಿಂದ ಪಡೆದುಕೊಳ್ತೀವೋ ಅದು ಬೇಗನೆ ನಶಿಸಿ ಹೋಗುವುದಿಲ್ಲ, ಬಹುಕಾಲದವರೆಗೆ ಅದರ ಫಲವನ್ನು ನಾವು ಅನುಭವಿಸಬಹುದು. ಹಾಗಾಗಿ ಎಲ್ಲದಕ್ಕೂ ಮೊಟ್ಟ ಮೊದಲು ಮಾಡೋದು ಎಲ್ಲರೂ ಏನಂದ್ರೆ ತಪಸ್ಸು ಮಾಡೋದು. ನಮ್ಮ ದುರಾದೃಷ್ಟ ಈಗ ನಾವು ಹೀಗಿದ್ದೀವಿ, ಆದ್ರೆ ಇದನ್ನು ನಾವು ಕಳೆದುಕೊಳ್ಬೇಕು. ಆ ಋಷಿಗಳಂತೆ ಮುನಿಗಳಂತೆ ಸಾವಿರಾರು ವರ್ಷ ಹೋಗಿ ಕುಳಿತುಕೊಳ್ಳೋದು ಸಮಯ ಇದೆಯೋ ಇಲ್ಲ ಗೊತ್ತಿಲ್ಲ. ಬಹಳ ನಶ್ವರವಾದ ದೇಹ ಯಾವತ್ತು ಮರಣ ಬರುತ್ತೆ ಗೊತ್ತಿಲ್ಲ. ಆದರೆ ಏನಾದ್ರೂ ಒಂದು ಅಧ್ಯಯನ ಮಾಡಲಿಕ್ಕೆ ಹೊರಟಾಗ ಒಂದಿಷ್ಟು ದಿನಕ್ಕೆ 10 ಗಾಯತ್ರಿ ಜಪ, 100 ಗಾಯತ್ರಿ ಜಪ, ಹೀಗೆ ಏನಾದ್ರೂ ಸಣ್ಣ ಸಣ್ಣದಾದ್ರೂ ತಪಸ್ಸನ್ನ ನಮ್ಮ ಮಕ್ಕಳ ಕಡೆಯಿಂದ ನಾವು ಮಾಡಿಸಿದರೆ ಅವರಿಗೆ ಆಗುವಂತಹ ಮುಂದೆ ಅದರ ಲಾಭ ನೀವೇ ನಿಮ್ಮ ಕಣ್ಣಾರೆ ನೋಡ್ತೀರ. ಹಾಗಾಗಿ ಅಷ್ಟು ತಪಸ್ಸಿಗೆ ಒಂದು ಸಾಮರ್ಥ್ಯ ಇದೆ. ಹಾಗಾಗಿ ಅವರೆಲ್ಲರೂ ಕೂಡ ನೋಡಿ, ಇವರೆಲ್ಲರೂ ರಾಕ್ಷಸರು ಅಂಥವರು ಕೂಡ ತಿಳ್ಕೊಂಡಿದ್ದಾರೆ, ಆದರೆ ನಮಗೆ ಗೊತ್ತಿಲ್ಲ ಅದು. ಹಾಗಾಗಿ ಅಂತ ರಾಕ್ಷಸರೆಲ್ಲ ಅಲ್ಲಿ ಹೋಗಿ ತಪಸ್ಸನ್ನ ಮಾಡ್ತಾ ಇದ್ದಾರೆ. ತಪಸ್ಸನ್ನ ರಾವಣ ಒಬ್ಬೊಬ್ಬರ ತಪಸ್ಸನ್ನು ಹೇಳ್ತಾ ಇದ್ದಾರೆ. ರಾವಣ ತಪಸ್ಸನ್ನು ಆಚರಿಸಿದ 10,000 ವರ್ಷ ತಪಸ್ಸನ್ನು ಮಾಡಿದ್ದಾರೆ. ಪ್ರತಿ ವರ್ಷಕ್ಕೆ ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿದ್ದು ಸಂತೋಷ ಪಡ್ತಾರೇನೋ ಅಂತ ಹೇಳಿ ನೋಡ್ತಾ ಇದ್ದ, ಪ್ರತೀಕ್ಷೆ ಮಾಡೋದು. ಬ್ರಹ್ಮದೇವರಿಗಾಗಿ ಆ ದಶಾನನ ತಾನು ಮೊದಲನೇ 1,000 ವರ್ಷ ಆದ ಮೇಲೆ ತನ್ನ ರುಂಡವನ್ನ ಆಹುತಿಯನ್ನಾಗಿ ಕೊಟ್ಟಿದ್ದಾನೆ. ಬ್ರಹ್ಮನಿಗೆ ಇದು ಕೊಡ್ತಾ ಇದ್ದೀನಿ ಅಂತ ಹೇಳಿ 2,000 ವರ್ಷ ಆಯಿತು, 2ನೇ ರುಂಡ ಕೊಟ್ಟ. ಹೀಗೆ 9 ರುಂಡಗಳಿಂದ ತನ್ನ ದೇಹವನ್ನೆಲ್ಲ ಆ ರುಂಡಗಳನ್ನೆಲ್ಲ ಕೊಟ್ಟು ಯಜ್ಞ ಮಾಡ್ತಾ ಇದ್ದಾನೆ, ತಪಸ್ಸನ್ನ ಮಾಡ್ತಾ ಇದ್ದಾನೆ. ಅದನ್ನು ನೋಡಿ ಇನ್ನೇನು 10,000 ವರ್ಷ ಆಗಿದೆ, ಕೊನೆ ತನ್ನ ರುಂಡವನ್ನ ಕತ್ತರಿಸಿ ಕೊಡಬೇಕು. ಆಗ ಬ್ರಹ್ಮದೇವರು ಎದುರುಗಡೆ ಬಂದರು. ಸಾಕಪ್ಪ, ನಿನ್ನ ತಪಸ್ಸಿಗೆ ನಾನು ಸಂತುಷ್ಟನಾಗಿದ್ದೇನೆ, ಬಹಳ ಸಂತೋಷ ಆಯಿತು ನಿನ್ನ ತಪಸ್ಸನ್ನು ನೋಡಿ. ಹಾಗಾಗಿ ಏನಾದ್ರೂ ವರ ಕೇಳು, ನೀನೇನು ಕೇಳ್ತೀವಿ ಅದನ್ನ ಕೊಡ್ತೀನಿ ಅಂತಂದ್ರು. ರಾವಣ ಹೇಳಿದ, ನಾಸ್ತಿ ಮೃತ್ಯು ಸಮಶತ್ರು ಅವರತ್ವಮಃ ಕೃಣೆ. ಮೃತ್ಯುವಿಗೆ ಸದೃಶವಾದ ಶತ್ರು ಇನ್ನೊಂದು ಯಾವುದೂ ಇಲ್ಲ. ಇವತ್ತೆಲ್ಲರೂ ನಾವು ಹೆದರ್ತಾ ಇರೋದು ಯಾವುದಕ್ಕೆ? ಅಯ್ಯೋ ನಾಳೆ ಏನಾದರೂ ಆಯಿತು ಅಂದ್ರೆ ಏನ್ ಮಾಡೋದು? ಎಲ್ಲರೂ ಕೂಡ ಹೆದರಿರೋದು ಮೃತ್ಯುವಿಗೆ. ಹಾಗೆ ಮೃತ್ಯುವಿಗಿಂತ ಶತ್ರು ದೊಡ್ಡವನಿಲ್ಲ, ಯಾರು ಇಲ್ಲ. ಹಾಗಾಗಿ ನನಗೆ ಮೃತ್ಯುವೇ ಬರೋದು ಬೇಡ, ಅಮರನಾಗಿರ್ಬೇಕು ನಾನು ಅಂತ ಹೇಳಿ ರಾವಣ ಕೇಳಿದರಂತೆ. ಬ್ರಹ್ಮದೇವರಂದ್ರು, ನನಗೆ ಕೊಡ್ಲಿಕ್ಕೆ ಆಗಲ್ಲ, ಅದು ನನ್ನ ಹತ್ರ ಇಲ್ಲ ಆ ಶಕ್ತಿ ನನ್ನ ಹತ್ರ ಇಲ್ಲ, ನಾನು ಕೊಡುವುದಿಲ್ಲ ಅಂತಂದ್ರೆ ಏನಾದ್ರೂ ಮಾಡಿ ಕೂಟ ಬುದ್ಧಿಯಿಂದ ಕೇಳ್ತಾನೆ. ಅವನ ವಿಚಾರ ಏನು ಅಂತಂದ್ರೆ, ಇವನು ಭಾರೀ ಸಮರ್ಥನಿದ್ದ, ಮನುಷ್ಯರಂತೂ ನನ್ನನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ, ವಾನರಗಳು ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಿತ್ತು. ನೀವು ಸಾಯದೇ ಇರುವಂತಹ ವರ ಕೊಡ್ಲಿಕ್ಕೆ ಆಗುದಿಲ್ಲಲ್ಲ, ಹಾಗಾಗಿ ಇಷ್ಟಾದ್ರೂ ಕೊಡ್ಬೋದಲ್ಲ. ದೇವತೆಗಳಿಂದ ಬೇರೆ ಯಾವರಿಂದಲೂ ಕೂಡ ನನಗೆ ಮರಣ ಬರಬಾರ್ದು, ಮಂಗ ಮತ್ತು ಮನುಷ್ಯ ಇವರಿಬ್ಬರನ್ನು ಬಿಟ್ಟು ಬೇರೆ ಯಾರಿಂದಲೂ ಕೂಡ ನನಗೆ ಮರಣ ಬರಬಾರ್ದು ಅಂತ ಹೇಳಿ ಕೇಳಿಕೊಂಡಿದ್ದಾನೆ. ಅವಶ್ಯ ಆಗಲಿ ಅಂತ ಹೇಳಿ ಬ್ರಹ್ಮದೇವರು ಹೇಳಿದ್ರು. ಅದ್ರ ಜೊತೆಗೆ ಏನಂತಂದ್ರೆ, ಈ ಎಲ್ಲ 9 ಮುಖಗಳೆಲ್ಲ ಕತ್ತರಿಸಿಕೊಂಡಿಲ್ಲ, ಅದು ಎಲ್ಲ ಮರಳಿ ಬರಲಿ ಅಂತ ಹೇಳಿ ಬ್ರಹ್ಮದೇವರು ತಾವೇ ಸ್ವತಃ ವರವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ, ನಿನಗೆ ಸ್ವಚ್ಛಂದ ರೂಪ ಸಿಗಲಿ ಅಂತ. ಚಂದಂತ ಸ್ತವ ರೂಪಂ, ನಿನಗೆ ಯಾವ ರೂಪ ಪಡೆಯಬೇಕಂತಂದ್ರೂ ಆ ರೂಪವನ್ನು ಪಡೆಯುವಂತೆ ಆಗು ನೀನು ಅನ್ನುವಂತಹ ವರವನ್ನು ಕೊಟ್ಟಿದ್ದಾರೆ. ಅದಾದ ಮೇಲೆ ಈ ಕಡೆ ವಿಭೀಷಣನ ಹತ್ರ ಬಂದರು. ಅವನು ಕೂಡ ಏನಂತಂದ್ರೆ, ಅವನು ಒಂದೇ ಕಾಲಿನಲ್ಲಿ ನಿಂತು 5,000 ವರ್ಷ ತಪಸ್ಸು ಮಾಡಿದ್ದಂತೆ. ಅವನಿಗೂ ಪ್ರಸನ್ನನಾಗಿ ಬ್ರಹ್ಮದೇವರು ಕೇಳಿದ್ರೆ ಏನ್ ಬೇಕು? ವಿಭೀಷಣ ಕೇಳಿದ್ದಂತಹ ಅದ್ಭುತ ಅಂತಂದ್ರೆ, ಪರಮಾಪತ್ ಗತಸ್ಯಾಪಿ ಧರ್ಮೇ ಮಮ ಮತಿರ್ಭವೆ. ಎಂತಹದ್ದೇ ಆಪತ್ತು ಬರಲಿ, ಊಟಕ್ಕೆ ಗತಿ ಇಲ್ಲ, ಪ್ರಾಣ ಹೋಗುವಂತಹ ಪರಿಸ್ಥಿತಿ ಇದೆ ಅಂತ ಅನಿಸಿದಾಗೂ ಕೂಡ ಅವಾಗಲೂ ಕೂಡ ನನ್ನ ಮನಸ್ಸು ಧರ್ಮದಲ್ಲಿ ಇರಬೇಕು. ಅಂತಹ ಕ್ಷಣದಲ್ಲೂ ನನಗೆ ಊಟಕ್ಕೆ ಗತಿ ಇಲ್ಲ, 10 ದಿನದಿಂದ ಊಟ ಮಾಡಿಲ್ಲ, ಏನೋ ಅನ್ನ ಸಿಕ್ಕಿದೆ ಊಟ ಮಾಡು ಅಂತ ಕೂಡ್ತಾ ಇದ್ದೀನಿ. ಅವಾಗ ಯಾರಾದ್ರೂ ಒಂದು ಕೇಳಿದ್ರೆ ಅದನ್ನ ನಾನು ಕೊಡುವಂತಹ ಮನಸ್ಸಿರ್ಬೇಕು. ಪರಮಾಪತ್ ಗತಸ್ಯಾಪಿ ಧರ್ಮೇ ಮಮ ಮತಿರ್ಭವೆ, ಧರ್ಮದಲ್ಲಿ ನನಗೆ ಬುದ್ಧಿ ಬರಬೇಕು ಅಂತ ಹೇಳಿ ಆ ವಿಭೀಷಣ ಕೇಳಿದಾಗ ಬ್ರಹ್ಮದೇವರಿಗೆ ಭಾರಿ ಸಂತೋಷ ಆಯಿತು. ಇಂತಹದ್ದನ್ನು ಕೇಳಬೇಕು.
ಏನೇನೋ ಹೀಗೆ ನಾನು ಸಾಯಬಾರ್ದು, ನನಗೆ ಅವ್ರು ಹೊಡಿಬಾರ್ದು, ಅವರಿಂದ ನನಗೆ ಜಯ ಸಿಗಬೇಕು, ಇಂಥದ್ದನ್ನೆಲ್ಲ ಕೇಳಿದರೆ ಅದು ಬಹಳ ದಿವಸ ಉಳಿಯುವುದಿಲ್ಲ. ಎಂಥ ಆಶ್ಚರ್ಯ ಅಂತಂದ್ರೆ, ರಾವಣ ಕೇಳಿದ್ದೇನು ಅಮರನಾಗಿರಬೇಕು, ಚಿರಂಜೀವನಾಗಿರ್ಬೇಕು ಅಂತ ಹೇಳಿ ರಾವಣ ಕೇಳಿದ್ದಕ್ಕೆ ಬ್ರಹ್ಮದೇವರು ಹೇಳಿದ್ರು ಅದನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ, ಅದು ಕೊಡೋ ವಸ್ತು ಅಲ್ಲ ಅಂತಂದ್ರು. ಆದರೆ ವಿಭೀಷಣ ಧರ್ಮವನ್ನು ಕೇಳಿದ. ಧರ್ಮವನ್ನು ಕೇಳಿದ್ದಕ್ಕಾಗಿ ಬ್ರಹ್ಮದೇವರೇ ತಾವು ಕೇಳದೇನೆ, ವಿಭೀಷಣ ಕೇಳದೇನೆ, ನಾ ಧರ್ಮೇ ಜಾಯತೆ ಬುದ್ಧಿ ಅಮರತ್ವಂ ದದಾಮಿತೆ. ಭೀಷಣ ಕೇಳಿಲ್ಲ. ಕೇಳದೇ ಇದ್ರು ಕೂಡ ಏನಂತಂದ್ರೆ ವಿಭೀಷಣನಿಗೆ ನೀನು ಅಮರನಾಗಿ ಹೋಗು. ಧರ್ಮ ತಿಳಿಸ್ತಾ ಇರೋದೇನು ರಾಮಾಯಣ ಅಂತಂದ್ರೆ, ನೀನು ಧರ್ಮವನ್ನ ಮಾಡಿದೆಯಂತಾದರೆ, ಧರ್ಮದಲ್ಲಿ ಇದ್ದೀಯಂತಾದರೆ ನೀನು ಅಮರನಾಗ್ತೀಯ, ಮರಣ ಬರುವುದಿಲ್ಲ. ಧರ್ಮದಿಂದ ಎಲ್ಲವನ್ನೂ ಕೂಡ ನಾವು ಪಡೆದುಕೊಳ್ಳಬಹುದು ಅನ್ನೋದನ್ನ ಹೀಗೆ ತಿಳಿಸ್ತಾ ಇದ್ದಾರೆ. ಅದಕ್ಕಾಗಿ ಏನಂತಂದ್ರೆ, ಆ ಚಿರಂಜೀವಿಗಳ ಲಿಸ್ಟಿನಲ್ಲಿ 7 ಜನ ಚಿರಂಜೀವಿಗಳ ಲಿಸ್ಟಿನಲ್ಲಿ ವಿಭೀಷಣನನ್ನು ಕೂಡ ಸೇರಿಸ್ತಾರೆ. ಅಶ್ವತ್ಥಾಮ, ಬಲಿವ್ಯಾಸ, ಹನುಮಾಂಚ, ವಿಭೀಷಣ, ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ. ಚಿರಂಜೀವಿಗಳ ಲಿಸ್ಟಿನಲ್ಲಿ ಈ ವಿಭೀಷಣ ಮತ್ತು ಹನುಮಂತ ಇಬ್ಬರು ರಾಮಾಯಣದಲ್ಲಿ ಬಂದವರು. ಇವನು ಯಾಕೆ ಹೀಗು ಅಂತಂದ್ರೆ, ರಾಮಾಯಣ ಆಗಿದೆ, ರಾಮಾಯಣಕ್ಕೆ ನಾನೇ ಸಾಕ್ಷಿ ಎನ್ನುವಂತ ವಿಭೀಷಣ ಇಂದಿಗೂ ಕೂಡ ಆ ವಿಭೀಷಣ ಚಿರಂಜೀವಿಯಾಗಿ ವಾಸ ಮಾಡ್ತಾ ಇದ್ದಾನೆ. ಇದು ಅವನು ಕೇಳಿದ್ದಕ್ಕಾಗಿ ಸಿಕ್ಕಿರುವಂತಹ ಮಹತ್ತರವಾದ ಒಂದು ಫಲ. ಇವ್ರ ಹೆಸರು ಹೇಳಬೇಕು. ಎಲ್ಲ ಕಡೆ ಏನಂತಂದ್ರೆ ಹೆಸರು ಹೇಳಬೇಕು, ಇವ್ರ ಹೆಸರು ಹೇಳಬೇಕು, ಪಂಚಕನ್ಯರನ್ನ ಸ್ಮರಣೆ ಮಾಡ್ರಿ ಎಲ್ಲ ಹೇಳ್ತಾರೆ. ಯಾಕೆ ಅಂತಂದ್ರೆ ಅದ್ರ ಹಿಂದಿರುವ ರಹಸ್ಯ ಈ ರಾಮಾಯಣ ಹೇಳ್ತಾ ಇದೆ. ಯಾಕೆ ವಿಭೀಷಣರನ್ನ, ಹನುಮಂತನನ್ನ ಸ್ಮರಣೆ ಯಾಕೆ ಮಾಡಬೇಕು ಅಂತಂದ್ರೆ, ಅವರ ಹೆಸರು ಕೇಳಿದಾಗ ನಮಗೂ ಏನಾಗುತ್ತೆ, ಯಾರೋ ಒಬ್ಬರ ಹೆಸರು ಕೇಳಿದರೆ, ರಾಜನ ಹೆಸರು ಕೇಳಿದರೆ, ಮೈಸೂರು ರಾಜನ ಹೆಸರು ಕೇಳಿದರೆ, ಇಂತಹ ಅದ್ಭುತವಾದ ಕರ್ನಾಟಕವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಆ ವ್ಯಕ್ತಿಯ ಹೆಸರನ್ನ ಕೇಳಿದಾಗ ಅವರ ಕಾರ್ಯ ನಮಗೆ ಬರುತ್ತೆ. ಸೂರ್ಯ ಅಂತ ಶಬ್ದ ಕೇಳಿದರೆ, ಸೂರ್ಯ ಇಡೀ ಜಗತ್ತಿಗೆ ಪ್ರಕಾಶವನ್ನು ಕೊಡುವವ ಅನ್ನುವಂಥ ಸೂರ್ಯನ ಕೆಲಸ ನೆನಪಿಗೆ ಬರುತ್ತೆ. ಅದಕ್ಕಾಗಿ ಏನಂತಂದ್ರೆ ಇಲ್ಲಿ ವಿಭೀಷಣನನ್ನ ಬೆಳಗ್ಗೆ ಸ್ಮರಣೆ ಮಾಡಿ ಅಂತ ಹೇಳಿ. ಯಾಕೆ ಅಂತಂದ್ರೆ ವಿಭೀಷಣನ ಹೆಸರು ಕೇಳಿದರೆ ವಿಭೀಷಣನ ಕೆಲಸ ನೆನಪಾಗಬೇಕು. ವಿಭೀಷಣನ ಕೆಲಸ ಏನು, ಧರ್ಮದಲ್ಲಿ ರತಿ ಇರಬೇಕು ಅಂತ ಕೇಳ್ಕೊಂಡಿರೋದು. ಅಂದ್ರೆ ವಿಭೀಷಣನನ್ನು ಕೇಳಿದಾಗ ನಮಗೇನ್ ಅನ್ಸುತ್ತೆ, ನಾವು ಧರ್ಮಿಷ್ಠರಾಗಬೇಕು ಅನ್ನುವಂತಹ ಆ ತಲೆಯಲ್ಲಿ ಬರುತ್ತೆ. ಅದಕ್ಕಾಗಿ ಏನಂತಂದ್ರೆ ಹೀಗೆ ಇವರನ್ನೆಲ್ಲ ಸ್ಮರಣೆ ಮಾಡಿರಿ ಅಂತ ಹೇಳಿ ನಮಗೆ ಶಾಸ್ತ್ರಗಳು ತಿಳಿಸುತ್ತೆ. ಇವರನ್ನೆಲ್ಲ ಸ್ಮರಣೆ ಮಾಡಿದರೆ ಅವರು ಮಾಡಿರುವಂತಹ ಕಾರ್ಯವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಅನ್ನುವಂತಹ ಒಂದು ಮತಿ ಬರಲಿ ಅನ್ನೋದಕ್ಕಾಗಿ ಈ ರೀತಿಯಾಗಿ ಅವರ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗೆ ಇಷ್ಟೆಲ್ಲ ಆದ ಮೇಲೆ ಬ್ರಹ್ಮದೇವರು ಮನಸ್ಸಿಗೆ ಬಂದಂತೆ ವರವನ್ನು ಕೊಡೋದನ್ನೆಲ್ಲ ನೋಡಿ ದೇವತೆಗಳಿಗೆ ಹೆದರಿಕೆ ಆಯಿತು. ಏನು ಬ್ರಹ್ಮದೇವರು ಏನು ನಡೆಸಿದ್ದಾರೆ, ನಮ್ಮ ಹೀಗೆ ಬ್ರಹ್ಮದೇವರೆಲ್ಲ ವರಗಳನ್ನು ಕೊಡ್ತಾ ಹೋದರೆ ನಮ್ಮ ಗತಿ ಏನು ಅಂಥೇಳಿ ಈ ವಿಭೀಷಣನನ್ನ ದಾಟಿ ಕುಂಭಕರ್ಣನ ಆಶ್ರಮಕ್ಕೆ ಹೋಗಬೇಕಾಗಿದೆ ಬ್ರಹ್ಮದೇವರು. ಆ ಮಧ್ಯದಲ್ಲಿ ದೇವತೆಗಳು ಬಂದರು. ಸ್ವಾಮಿ, ನೀವೆಲ್ಲ ಹೀಗೆಲ್ಲ ಮಾಡಿದರೆ ಬಹಳ ಘೋರ ಪರಿಸ್ಥಿತಿ ಬಂದೋಗುತ್ತೆ. ದಶಾನನ ಕೇಳಿರುವಂತಹ ವರಗಳನ್ನೆಲ್ಲ ನೋಡಿದರೆ ಅವನು ಇವತ್ತು ಆ ವರವನ್ನು ತೆಗೆದುಕೊಂಡು ನಾಳೆ ಭಾರಿ ಉಪಟಳ ಮಾಡುವನಿದ್ದಾನೆ. ಇಂತಹದ್ದೇ ವರ ಮುಂದೆ ಕುಂಭಕರ್ಣನು ಕೇಳುವನಿದ್ದಾನೆ. ಹಾಗಾಗಿ ನೀವು ಅವನಿಗೆ ಎಲ್ಲ ವರವನ್ನು ಕೊಟ್ರಿ ಅಂತಂದ್ರೆ ಅವರು ಜಗತ್ತನ್ನೇ ರಕ್ಷಣೆ ಮಾಡಿಬಿಡ್ತಾರೆ. ಅಷ್ಟು ದುಷ್ಟನಿದ್ದಾನೆ ಕುಂಭಕರ್ಣ. ಕುಂಭಕರ್ಣ ಎಂತ ಮಹಾ ರಾಕ್ಷಸ ಅಂತಂದ್ರೆ ಅವನು ಹುಟ್ಟಬೇಕು. ಈ ದಶಾನನ ಹುಟ್ಟಿದ ಆದ ಮೇಲೆ ದೇವತೆಗಳಿಗೆಲ್ಲ ಹೆದರಿಕೆ ಆಗಿತ್ತು, ಎಂತಹ ದುಷ್ಟ ಹುಟ್ಟಿದಾನಲ್ಲ ಅಂತ ಹೇಳಿ ನೋಡಿ ಅದಾದ್ಮೇಲೆ ಇನ್ನೊಂದು ಮಗು ಹುಟ್ಟತಾ ಇದೆ ಅಂದ್ರೆ ಇವನೆಂತ ದುಷ್ಟನಿರ್ಬಹುದು ಅಂತ ಹೇಳಿ ಋಷಿ ಮುನಿಗಳು ದೇವತೆಗಳೆಲ್ಲ ಆಕಾಶದಿಂದ ನೋಡ್ತಾ ಇದ್ರು. ನೋಡ್ತಾ ಇರುವಾಗ ಇವನು ಇನ್ನೇನು ಹೊರಗಡೆ ಬರಬೇಕು ಬರ್ತಾನೆ, ಆ ಮುನಿಗಳು ಕಾಣಿಸಿದ್ರಂತ, ಹಿಡ್ಕೊಂಡು ಅವನು ತಿನ್ಬಿಟ್ಟಂತ ಹುಟ್ಟತಾ ಇರುವಾಗೇನೆ. ಅಂತ ನರಭಕ್ಷಕ ಇವನಿಗೆ ನೀವೇನಾದ್ರೂ ವರ ಅನ್ನುವಂತ ಒಂದು ಶಕ್ತಿನೂ ಕೊಟ್ಬಿಟ್ರಿ ಅಂದ್ರೆ ಅವನು ಜಗತ್ತನ್ನೇ ಭಕ್ಷಣೆ ಮಾಡಿಬಿಡ್ತಾನೆ. ದಯಮಾಡಿ ಸ್ವಾಮಿ ನೀವು ಅನುಗ್ರಹ ಮಾಡಿ ಅಂತ ಕೇಳಿಕೊಂಡಾಗ ಬ್ರಹ್ಮದೇವರು ಸರಸ್ವತಿಯನ್ನು ಕರೆದ್ರಂತೆ. ಕರೆದು ಅವನ ನಾಲಿಗೆ ಮೇಲೆ ಹೋಗಿ ಕೂಡು. ಕುಂಭಕರ್ಣ ಇನ್ನೇನು ಕೇಳ್ತಾನಲ್ಲ, ಅವಾಗ ನೀನು ಅವನ ನಾಲಿಗೆ ಮೇಲೆ ಹೋಗಿ ಕೂತು ಅವನು ಏನು ಅಭಿಪ್ರಾಯ ಇರ್ತದೋ ಅದನ್ನ ಬದಲಾಯಿಸು ಅಂತ ಹೇಳಿ ಕಳಿಸಿದ್ದಾರೆ. ಅವ ಬ್ರಹ್ಮದೇವರು ಬಂದು ನಿಂತಿದ್ದನ್ನು ನೋಡಿ ಸಂತುಷ್ಟನಾದ ಬ್ರಹ್ಮದೇವರು ಕೇಳಿದ್ರು ವರ ಕೇಳುವನು. ಅವನು ಎಂಥದ್ದು ಅಂತಂದ್ರೆ ಅವನು ಮೊದಲೇ ನಿಶ್ಚಯ ಮಾಡ್ಕೊಂಡಿದ್ದ,
ಏನು ಬೇಕು, ಏನು ಪಡೆದುಕೊಳ್ಳಬೇಕು ಅನ್ನೋದನ್ನ ನಿಶ್ಚಯ ಮಾಡಿಕೊಂಡೇ ತಪಸ್ಸು ಮಾಡ್ತಾ ಇದ್ದಾರೆ. ವಿದ್ಯೆ ಬೇಕು ಅನ್ನೋದನ್ನ ನಿಶ್ಚಯ ಮಾಡಿಕೊಂಡು ತಪಸ್ಸು ಮಾಡ್ತಾ ಇದ್ದೀವಿ. ಅಲ್ಲಿ ಆ ಸರಸ್ವತಿ ದೇವಿ ಕೇಳಬೇಕಾದಾಗ ವಿ ಬದಲಿಗೆ ನೀ ಸೇರಿಸ್ಬಿಟ್ಟು ವಿದ್ಯೆ ಅಲ್ಲಿಗೆ ಹೋಗಿ ನಿದ್ದೆ ಬೇಕು ಅಂತ ಅನ್ಬೇಕ. ಆಗ ಅವನಿಗೇನಂತಂದ್ರೆ ಅವನು ಬ್ರಹ್ಮದೇವರು ಎಂದ ಚಾಣಕ್ಯ, ಅವನು ಕೇಳಿದ ಕೂಡಲೇ ಅವಶ್ಯ ತಥಾಸ್ಕೊಂಡ್ಬಿಟ್ರು. ವಿಚಾರ ಮಾಡಲಿಕ್ಕೂ ಕ್ಷಣ ಸಮಯ ಕೊಡಲಿಲ್ಲ. ಅವನಿಗೆ ಆಶ್ಚರ್ಯ ಹೋಗ್ಬಿಡ್ತು, ಇದೇ ನೀನು ಹಿಂಗೆ ನಾನು ಕೇಳ್ಬಿಟ್ನಲ್ಲ, ವ್ಯರ್ಥ ಇದು, ನಿದ್ದೆ ಮಾಡೋದೇನು. ಆದರೆ ಬ್ರಹ್ಮದೇವರು ಕೇಳಿದ್ದು ಆಗಿತ್ತು, ಬ್ರಹ್ಮದೇವರು ತಥಾಸ್ಕೊಂಡಿದ್ದು ಆಗಿತ್ತು, ಇನ್ನು ಬೇರೆ ಅವಕಾಶ ನಿನಗಿಲ್ಲ ಅಂತ ಹೇಳಿ ಬ್ರಹ್ಮದೇವರು ಹೀಗೆ ಅಲ್ಲಿ ಆ ವರವನ್ನೆಲ್ಲ ಕೊಟ್ಟು ಆ ಸರಸ್ವತಿಯನ್ನು ಹೊರಗಡೆ ಕರೆದುಕೊಂಡು ಬಂದು ಅಲ್ಲಿಂದ ಹೊರಟಿದ್ದಾರೆ. ಅದಕ್ಕೆ ಏನಂತಂದ್ರೆ ನಲಿದಾಡೆ ಆ ಸರಸ್ವತಿಯನ್ನು ನಾವು ಕೇಳ್ಕೋಬೇಕು. ನಾವು ಈ ರೀತಿಯಾಗಿ ಸಭೆಗಳಿಗೆ ಹೋದಾಗ, ಪರೀಕ್ಷೆಗಳನ್ನು ಕೊಡ್ತಾ ಇರುವಾಗ, ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇರುತ್ತೆ, ಅಲ್ಲಿ ಈ ರೀತಿಯಾಗಿ ಮಾತು ಬಂದರೆ ಎಂತ ನಮ್ಮ ರೆಪ್ಯುಟೇಷನ್ ಎಲ್ಲ ಹಾಳಾಗಿ ಹೋಗುತ್ತೆ. ಎಂತ ಭಾರಿ ಎತ್ತರಕ್ಕೆ ತಗೊಂಡು ಹೋಗಿರುವಂತಹ ಸಂಸ್ಥೆಗಳನ್ನ ಭಾರಿ ದೊಡ್ಡ ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಈ ರೀತಿ ಏನೋ ಅಪಹಾಸವಾಗುವಂತಹ ಮಾತನಾಡಿದರೆ ಹಾಗೆಲ್ಲ ಆಗಬಾರದು. ಭವತಿ ಅದನುಭಾವ ಏಡ ಮುಖೋಪಿಯಾಗ್ಲಿ. ಆ ಸರಸ್ವತಿ ಭಾರತೀ ದೇವಿಯರು ನಮ್ಮ ಆ ನಾಲಿಗೆಯಲ್ಲಿ ನರ್ತನ ಮಾಡಿದರೆ ಎದುರಿರುವಂತಹ ಎಲ್ಲ ಜನರಿಗೆ ಸಂತೋಷ ಆಗಬೇಕು. ನಮ್ಮ ಕಾರ್ಯ ಸಾಧಿಸುವಂತಹ ಮಾತುಗಳು ಬಾಯಿಂದ ಬರುವಂತೆ ಆಗಬೇಕು. ಹಾಗೆ ನಮ್ಮ ವರ್ತನೆ ಇದ್ದರೆ ಮಾತ್ರ ಹೀಗೆ ಆಗೋದು. ಇಲ್ಲಿ ದುಷ್ಟವಾದ ಉದ್ದೇಶ ಇತ್ತು ಅನ್ನೋದಕ್ಕಾಗಿ ಸರಸ್ವತಿ ದೇವಿ ಅದನ್ನು ಬದಲಾಯಿಸಿ ಈ ರೀತಿಯಾಗಿ ಮಾಡಿದ್ದಾಳೆ. ಅವನು ಇದು ದೇವತೆಗಳು ಮಾಡಿರುವಂತಹ ಕುತಂತ್ರ ಅಂತ ಹೇಳಿ ತಿಳಿದುಕೊಂಡು ಆಗಲಿ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡಿದ್ದಾನೆ. ಹೀಗೆ ಇದೆಲ್ಲ ಆಗಿದೆ. ಬಂದರು ಮಕ್ಕಳು, 3 ಜನ ಮಕ್ಕಳು ಬಂದು ತಂದೆಯ ಹತ್ತಿರ ಬಂದು ತಾಯಿಯ ಹತ್ತಿರ ಬಂದು ಕುಳಿತಾಗ ಅವನು ಸುಮಾರಿ ಅವನು ಕೂಡ ಬಂದ. ಭಾರೀ ಸಂತೋಷ ಆಗ್ತಾ ಇದೆ. ಅವನ ನೀನು ಎಂತಹ ಸಾಧನೆ ಮಾಡಿದೀಯಾ, ಎಂತಹ ಘೋರವಾದ, ನಾವೆಲ್ಲರೂ ಇಷ್ಟು ದಿವಸ ಎಲ್ಲೋ ರಸಾತಲದಲ್ಲೋ ಪಾತಾಳದಲ್ಲೋ ಬಿದ್ದು ಒದ್ದಾಡ್ತಾ ಇದ್ವಿ. ನಿನ್ನ ಈ ತಪಸ್ಸಿನ ಫಲದಿಂದ ನಾವು ಲಂಕಾಪಟ್ಟಣದಲ್ಲಿ ರಾಜರಂತೆ ಬೆಳೆಯಬಹುದು, ನೀನೇ ಅದಕ್ಕೆ ಮಹಾರಾಜನಾಗ್ತೀಯ, ನೀನು ಆಗಬೇಕು ಅಂತ ಹೇಳಿ ನಿಮ್ಮ ಅಣ್ಣನ ಮೇಲೆ ನೀನು ಯುದ್ಧವನ್ನು ಸಾರು ಅಂತ ಹೇಳಿ ಆದೇಶ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ. ರಾವಣ ಬಂದಿದ್ದೇ ಕೂಡಲೇ ಏನಂತಂದ್ರೆ ಕುಬೇರನ ಆಶ್ರಮಕ್ಕೆ ಹೋಗಿದ್ದು, ಕುಬೇರನ ಲಂಕೆಗೆ ಹೋಗಿರೋದು. ಲಂಕೆಗೆ ಹೋಗಿ ಅವನು ಹೇಳ್ದ, ನೋಡಪ್ಪ ನೀನು ಈ ರಾಜ್ಯವನ್ನು ಬಿಟ್ಟು ತೊಲಗು. ವಿದ್ಯೆ ತಪಸ್ಸು ಇದೆಲ್ಲ ಏನಂತಂದ್ರೆ ಅದು ವಿನಯಕ್ಕೆ ಆಗಬೇಕು. ಗುರು ಹಿರಿಯರಿಗೆ ಆಶ್ರಯ ನೀಡುವಂತೆ ಆಗಬೇಕು. ಜ್ಯೇಷ್ಠ ಸಮಃ ಪಿತುವಿಗೆ ಸಮಾನನಾಗಿರ್ತಾನಂತ ಜ್ಯೇಷ್ಠ ಭ್ರಾತ. ಅಂತಹ ತಂದೆಗೆ ಸಮಾನನಾದ ಅಣ್ಣನಿಗೆ ನಾನು ಭಾರೀ ವಿದ್ಯೆಯನ್ನ ತಪಸ್ಸನ್ನ ಪಡೆದುಕೊಂಡು ವರಗಳನ್ನೆಲ್ಲ ಪಡೆದುಕೊಂಡು, ವರ ತಪಸ್ಸು ಅನ್ನೋದ್ರ ಅರ್ಥ ಏನು ಅಂತಂದ್ರೆ ನಾನು ಎಲ್ಲ ರೀತಿಯಾಗಿರುವಂತಹ ಅಧ್ಯಯನ ಮಾಡಿ ಒಂದು ಒಳ್ಳೆ ಜಾಬ್ ಅನ್ನು ತೆಗೆದುಕೊಂಡು ಬಂದು ನಿಂತಿದ್ದೇನೆ. ಹಾಗಾಗಿ ಇನ್ನು ಮೇಲೆ ನೀವೆಲ್ಲ ಮನೇಲಿ ಇರಬೇಡ್ರಿ, ಹಿರಿಯರು ಮನೇಲಿ ಇದ್ರೆ ಸರಿ ಇರಲ್ಲ, ನೀವು ಹೊರಡಿ ಅಂತನ್ನುವಂತೇನೆ ಇವತ್ತೆಲ್ಲ ನಾವು ಮಾಡ್ತಾ ಇದ್ದೀವಲ್ಲ, ಅದನ್ನೇ ಅವತ್ತು ಮಾಡಿದ. ದಶಾನನ ಮಾಡಿರೋದು. ಹುದ್ದೆ ಸಿಕ್ಕಿದೆ, ಅಧಿಕಾರ ಸಿಕ್ಕಿದೆ, ಹಾಗಾಗಿ ಅಣ್ಣ ನೀನು ತೊಲಗು ಇಲ್ಲಿಂದ. ಕುಬೇರ ನೋಡಿ ಎಷ್ಟು ವಿಪರೀತವಾದ ಕ್ಯಾರೆಕ್ಟರ್ಗಳಂದ್ರೆ, ಅವನು ತಪಸ್ಸಿನಿಂದ ಪಡೆದಿರೋದು, ಅವನು ಒಳ್ಳೆ ಅಧಿಕಾರದಲ್ಲೇ ಇದ್ದಾನೆ, ಅವನು ಕೆಲಸದಲ್ಲೇನೇ ಇದ್ದಾನೆ. ಅವನು ನೀನು ತೊಲಗು ಅಂತಂದ್ರೆ ಅವನು ಹೇಳ್ತಾನೆ, ಇಲ್ಲಪ್ಪ ನನಗೆ ತಂದೆ ಕೊಟ್ಟಿರೋದು, ನಮ್ಮ ಅಪ್ಪ ಕೊಟ್ಟಿದ್ದಾನೆ, ಹಾಗಾಗಿ ಇವರಿಬ್ಬರ ಅಪ್ಪರು ಒಬ್ಬರೇ, ನಮ್ಮ ಅಪ್ಪ ಕೊಟ್ಟಿದ್ದಾನೆ, ಅಪ್ಪನಿಗೆ ಹೋಗಿ ಹೇಳ್ತೀನಿ. ವಿಶ್ವಾಸರು ಹೇಳಿದ್ರು, ನೀನು ಸುಮ್ಮನೆ ಅವನು ಹೇಳ್ತಾ ಇದ್ದಾನೆ, ಅವನ ಜೊತೆಗೆ ಏನು ಮಾತನಾಡಬೇಡ, ಈ ಕಾಲ ಸರಿ ಇಲ್ಲ ನಿನ್ನದು, ನೀನು ಹೊರಟು ಬಿಡು, ನಾನು ನಿನಗೆ ಬೇರೆ ವ್ಯವಸ್ಥೆ ಮಾಡ್ತೀನಿ, ಅಲಕಾಪಟ್ಟಣಕ್ಕೆ ಹೋಗಿರು ಅಂತ ಹೇಳಿ ಅವನಿಗೆ ಕಳಿಸಿದ್ರು. ತಂದೆಯ ಮಾತನ್ನು ಕೇಳಿ ಸಪತ್ನೀಕನಾಗಿ ಸಕುಟುಂಬ ಸಪರಿವಾರವಾಗಿ ತಕ್ಷಣ ಅಲ್ಲಿಂದ ಹೊರಟಿದ್ದಾನೆ. ಒಂದು ಮಾತನಾಡಿಲ್ಲ ಕುಬೇರ. ಇದು ವಿನಯ. ವಿದ್ಯೆಯ ಜೊತೆಗೆ ನಾವು ವಿನಮ್ರತೆಯನ್ನ ನಾವು ಸಂಪಾದಿಸಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹೊರಟಿದ್ದಾನೆ. ಅವನಿಗೆ ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ನಿನ್ನ ಹತ್ರ ಇದೆಯಲ್ಲ ವಾಹನ, ಪುಸ್ತಕ, ವಿಮಾನ, ಅದನ್ನು ಕೊಡುವ. ಯಾಕಂತಂದ್ರೆ ಅದು ಭಾರಿ ವಿಶಿಷ್ಟವಾದದ್ದು, ಕೇಳಿದ್ರಲ್ಲ, ಅಂತ ವಿಶಿಷ್ಟವಾದದ್ದು ಕೊಡುವ. ಕುಬೇರ ಅಂತಂದ, ಮನೆ ನಮ್ಮ ಅಪ್ಪ ಕೊಟ್ಟಿದ್ದ, ಹಾಗಾಗಿ ಅಪ್ಪನಿಗೆ ಕೇಳಬೇಕಾಗಿತ್ತು. ಇದು ನಾನು ಕೊಡುವುದಿಲ್ಲ, ಇದು ನಾನು ಸಂಪಾದಿಸಿರೋದು, ಹಾಗಾಗಿ ನನ್ನ ಸಂಪಾದನೆಯನ್ನು ನೀನು ಕೇಳೋದು ಸರಿಯಲ್ಲ ಅಂತೇಳಿ ಯುದ್ಧ ಮಾಡಿದ್ದಾನೆ ಅವಾಗ. ಆಗ ಬ್ರಹ್ಮದೇವರು ಅಂತ ಹೇಳ್ತಾರೆ. ಬ್ರಹ್ಮದೇವರು ಹೇಳಿಲ್ಲಪ್ಪ, ಆಮೇಲೆ ನಿನಗೆ ಇದನ್ನು ಕೊಡಿಸ್ತೀನಿ, ಈಗ ನೀನು ಬಿಟ್ಟು ಕೊಡುವಂತಂದ್ರು. ಸರಿ ಅಂತೇಳಿ ಅದನ್ನು ಬಿಟ್ಟು ಕೊಟ್ಟಿದ್ದಾನೆ. ಹೀಗೆ ಆ ಪಟ್ಟಣವನ್ನು ದೋಚಿದ, ವಿಮಾನವನ್ನ ಕಸಿದುಕೊಂಡಿದ್ದಾನೆ. ಹೀಗೆಲ್ಲ ಅಲ್ಲಿಂದ ಶುರು. ಆ ಅಲಕಾಪಟ್ಟಣಕ್ಕೆ ಅಲ್ಲಿ ಹೋಗಿದ್ರೆ ಅಲ್ಲೂ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾನೆ, ಅದು ನನಗೆ ಬೇಕು ಅಂತ.
ಹೀಗೆ ಆ ಮಹಾದರ್ಪದಿಂದ ತಾನು ವರ್ತನೆ ಮಾಡ್ತಾ ಇದ್ದಾನೆ. ಈ ಕಡೆ ಏನಂತಂದ್ರೆ ಅದು ಅಲ್ಲಿಂದ ಹೊರಟು ಏನಂತಂದ್ರೆ ಮೇಲೆ ಪುಷ್ಪಕ ವಿಮಾನದಲ್ಲಿ ಹೋಗ್ತಾ ಇರುವಾಗ ಕೈಲಾಸ ಪರ್ವತ ಕಾಣಿಸ್ತು. ಅಲ್ಲಿ ರುದ್ರದೇವರು ಕುಳಿತಿದ್ದನ್ನು ನೋಡಿ ಅವನಿಗೆ ಏನು ಅನಿಸ್ತು ಅಂತಂದ್ರೆ, ಆ ಪರ್ವತವನ್ನೇ ಎತ್ಕೊಂಡು ಹೋದ್ರೆ ನನಗ್ ಬೇಕು, ಎಲ್ಲ ನನಗ್ ಬೇಕು ಅಂಥೇಳಿ ಪರ್ವತವನ್ನೇ ಎತ್ತಿದ್ರಾಯ್ತು ಅಂತೇಳಿ ದಶಾನನ 20 ಕೈಗಳು, ಆ 20 ಕೈಗಳನ್ನ ಹಾಕಿ ಆ ಬೆಟ್ಟ ಎತ್ತಿದ್ರಂತೆ. ಅಳಗಾಡ್ತಾ ಇದೆ. ರುದ್ರದೇವರಿಗೆ ಗೊತ್ತಾಯ್ತು, ಓ ಇವ ದಶಾನನ ಮಾಡ್ತಾ ಇದ್ದಾನೆ ಇದನ್ನ ಅಂತ. ಅವರು ಕುಳಿತಲ್ಲೇ ಎಲ್ಲಿ ಕುಳಿತಿದ್ರು ಅಲ್ಲಿಂದಲೇ ಶಕ್ತಿ ಹಾಕಿದ್ರು. ಆ ಶಕ್ತಿ ಹಾಕಿರೋದಕ್ಕಾಗಿ ಅವನು 20 ಕೈಗಳು ನೆಲದಲ್ಲಿ ಕುಸಿದೋದು. ಬೆಟ್ಟ ಭಾರವಾಗಿ ಆ ಕೈಯ ನೆಲದಲ್ಲಿ ಸಿಕ್ಕಿಕೊಂಡು ಒದ್ದಾಡ್ತಾ ಇದ್ದಾನೆ. ಆವಾಗ ಆ ರುದ್ರದೇವರನ್ನು ನೋಡಿ ಸ್ತೋತ್ರ ಮಾಡಿದರು. ರುದ್ರದೇವರು ಆಶುತೋಷ ಸಂತುಷ್ಟರಾಗ್ಬಿಟ್ಟು, ಆಯ್ತು ನಿನ್ನ ಕೈ ತೆಗಿತೀನಿ ಅಂತ ತೆಗೆದು ಸ್ತೋತ್ರ ಮಾಡಿಲ್ಲ ಅಂತ ಹೇಳಿ ರುದ್ರದೇವರು ವರ ಕೊಡ್ತಾ ಇದ್ದಾರೆ. ಏನ್ ಬೇಕು ವರ? ಅವ ಅಲ್ಲಿ 2 ಪೆಂಡಿಂಗ್ ಇಟ್ಕೊಂಡಿದ್ದ. ನರ ವಾನರ ಇವ್ರು ಕೊಲ್ಲಬಾರ್ದು ಅಂತಿತ್ತು. ನರ ವಾನರನ್ನು ಬಿಟ್ಟು ಉಳಿದಿದ್ದು ಯಾವ್ದಾದ್ರು ನನ್ನನ್ನ ಕೊಲ್ಲುವಂತೆ ಆಗುವುದು ಬೇಡ ಅಂತೇಳಿ ಅಲ್ಲಿ ಬ್ರಹ್ಮದೇವರ ಹತ್ರ ಕೇಳ್ಕೊಂಡಿದ್ದ. ಆ 2 ಇಲ್ಲಿ ತಂದಿಟ್ಬಿಟ್ಟ. ನರರು ವಾನರರು ಯಾರೂ ಕೊಲ್ಲಬಾರ್ದು. ರುದ್ರದೇವರ ಹತ್ರ ಆಗ್ಲಿ ಅಂತಂದು ಸರಿ ಅಂತೇಳಿ ಆ ವರದಿಂದ ತೃಪ್ತನಾಗಿ ತಾನು ಆ ಕಡೆ ಹೊರಟಿದ್ದಾನೆ. ಹೀಗೆ ಎಲ್ಲರನ್ನ ಕೊಲ್ತಾ ಹೋಗ್ತಾ ಇದ್ದಾನೆ. ಅಲ್ಲಿ ಏನಂತಂದ್ರೆ ಇವನ ಅಪೇಕ್ಷೆ ಏನು? ಇವನೇ ಸರ್ವಾಧಿಪತಿ ಆಗಬೇಕು ಅಂತ. ಹಾಗಾಗಿ ಅಲ್ಲಿ ಆ ರುದ್ರದೇವರನ್ನ ಸೋಲಿಸಲಿಕ್ಕೆ ಹೋದ, ಅಲ್ಲಿ ಆಗಲಿಲ್ಲ. ಆಮೇಲೆ ಏನಂತಂದ್ರೆ ಈ ಕಡೆ ಇಷ್ಟೆಲ್ಲ ಮಾಡ್ತಾ ಇರುವಾಗ ಒಂದು ಬಾರಿ ವಿಭೀಷಣನ ಭೇಟಿ ಆಯ್ತಂತವ್ರೆ. ವಿಭೀಷಣನಿಗೆ ಭೇಟಿ ಆದಾಗ ಏನಂತೆ, ಇವೆಲ್ಲ ಮಾಡಬೇಡಪ್ಪ, ಇದು ಸರಿಯಲ್ಲ, ಜನರಿಗೆ ಲೋಕಕ್ಕೆ ಉಪದ್ರವ ಕೊಡೋದು ಸರಿಯಲ್ಲ ಅಂತೆಲ್ಲ ಹೇಳಿದ್ರು ಕೂಡ ಕೇಳಿಲ್ಲ ಅವನು. ಆವಾಗ ಹೀಗೆಲ್ಲ ಮಾಡ್ತಾ ಇದ್ದಾನೆ. ಇಲ್ಲೇನು ಈ ರುದ್ರದೇವರ ಹತ್ತಿರ ಬಂದಿದ್ನೋ ಆಗ ಏನಂತಂದ್ರೆ ಈ ರುದ್ರದೇವರು ಇವನಿಗೆ ಹೆಸರಿಟ್ಟು ಅದೆಲ್ಲ ವರವನ್ನು ಕೊಟ್ಟು, ಆವಾಗ ಏನಂತಂದ್ರೆ ಇವನಿಗೆ ತ್ರೈಲೋಕ್ಯ ರಾವಣ, 3 ಲೋಕಕ್ಕೂ ದುಃಖ ಪಡಿಸ್ತಾನೆ ಅನ್ನೋದಕ್ಕಾಗಿ ನೀನು ತ್ರೈಲೋಕ್ಯ ರಾವಣ ಆಗು ಅಂತ ಹೇಳಿ ಹೆಸರು ಕೊಟ್ಟಿದ್ದಂತೆ. ಅದಕ್ಕಿಂತ ಮುಂಚೆ ಅವನ ಹೆಸರು ದಶಾನನ, 10 ಮುಖ ಇತ್ತು ಅನ್ನೋದಕ್ಕಾಗಿ ಅವನ ಹೆಸರು ದಶಾನನೇ ಇತ್ತು. ರುದ್ರದೇವರು ಅವನಿಗೆ ರಾವಣ ಅನ್ನುವಂತಹ ಹೆಸರನ್ನ ಕೊಟ್ಟಿದ್ದಾರೆ. ಹೀಗೆ ತಾನು ಎಲ್ಲ ಕಡೆಗೆ ಹೋಗ್ತಾ ಇದ್ದಾನೆ. ಅಲ್ಲೇ ವೇದವತಿ, ವೆಂಕಟೇಶ್ ಕಲ್ಯಾಣದಲ್ಲಿ ಕೇಳಿದಿಲ್ಲ, ವೇದವತಿ ಅವಳಿಗೂ ಕೂಡ ಎಳೆದುಕೊಂಡು ಹೋಗುವುದಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಪರಪುರುಷನ ಸಂಪರ್ಕ ಆಯಿತು ಅನ್ನೋದಕ್ಕಾಗಿ ಅವಳು ಅಗ್ನಿಯಲ್ಲಿ ದೇಹ ಬಿಡ್ತಾ ಶಾಪ ಕೊಡ್ತಾಳೆ. ನಿನ್ನ ಮರಣಕ್ಕೆ ನಾನು ಕಾರಣರಾಗುವೆ ಅಂತ ಹೇಳಿ ಶಾಪ ಕೊಟ್ಟು ಅವಳು ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ. ಹೀಗೆ ಎಲ್ಲ ಕಡೆಗೂ ಕೂಡ ರಾವಣ ಎಲ್ಲ ಸ್ತ್ರೀಯರನ್ನು ಅಪಹರಿಸುವುದು ಹೀಗೆಲ್ಲ ಮಾಡ್ತಾ ಇದ್ದಾನೆ. ಎಲ್ಲರನ್ನು ಗೆಲ್ಲಬೇಕು. ಈಗ ಒಬ್ಬ ಚಾಂಪಿಯನ್ ಆಗಬೇಕು ಅಂತಂದ್ರೆ ನಾವು ಏನು ಮಾಡಬೇಕು? ಯಾರ್ಯಾರು ಆ ಪ್ರೊಫೆಷನಲ್ಲಿ ಇರ್ತಾರೋ ಅವರನ್ನೆಲ್ಲರನ್ನು ಗೆಲ್ಲಬೇಕು. ಹಾಗೆ ಏನಂತಂದ್ರೆ ಯಾರ್ಯಾರು ಭಾರಿ ಪರಾಕ್ರಮಿಗಳು, ಪ್ರಸಿದ್ಧ ಪುರುಷರು ಅಂತ ಏನಿದ್ರು ಅವ್ರ ಹತ್ರ ಹೋಗೋದು, ಯುದ್ಧ ಆಡೋದು. ಕಾರ್ತವೀರ್ಯನ ಹತ್ರ ಹೋಗಿದ್ದಾನೆ. ಇವನಿಗೆ ಇರೋದೇ 20 ಕೈ, ಅವ 1000 ಕೈ. ಅವನಿಗೆ ಸಹಸ್ರ ಹಸ್ತ. ಅವನು ಇವನನ್ನು ಏನ್ ಮಾಡಿದ್ದಾನೆ ಅಂತಂದ್ರೆ ಹಿಡಿದುಕೊಂಡು ಅವನಿಗೆ ಹೊಡೆದು, ಯುದ್ಧಕ್ಕೆ ಅಂತ ಹೋದ್ರೆ ಆ ರಾವಣನನ್ನ ದಶಾನನನ್ನು ಹೊಡೆದು ಎತ್ತಿಕೊಂಡು ಬಂದು ಜೈಲಿನಲ್ಲಿ ಹಾಕಿದಾನೆ, ಕೂಡಿ ಇಟ್ಟಿದ್ದಾನೆ. ರಾವಣನಿಗೆ ಏನ್ ಮಾಡಿದ್ರು ಬಿಡಿಸ್ಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ. ಆಗ ಪುಲಸ್ತರು ಬಂದ್ರಂತೆ. ಪುಲಸ್ತರು ಬಂದು, ಇಲ್ಲಪ್ಪ ನೀನು, ಅವನು ಕಾರ್ತವೀರ್ಯ ಒಳ್ಳೆಯವನು, ಅವನಿಗೆ ಹೇಳ್ತಂತೆ, ನೀನು ಹೀಗೆ ಕೂಡಿಟ್ಟಿ ಅಂತಂದ್ರೆ ಇವನಿಂದ ಆಗುವಂತಹ ಕಾರ್ಯಗಳೆಲ್ಲ ಆಗಬೇಕಾಗಿದೆ. ಇಲ್ಲೇ ಕೂಡಿಟ್ಟಿ ಅಂದ್ರೆ ರಾಮ ಇವನನ್ನು ಬಂದು ಸಂಹಾರ ಮಾಡೋದು ಹೇಗೆ? ಹಾಗಾಗಿ ಇವನನ್ನ ಬಿಟ್ಬಿಡು ಅಂತ ಹೇಳಿ ಪುಲಸ್ತರು, ಯಾರು ಇವನಿಗೆ ಅಜ್ಜ, ರಾವಣನಿಗೆ ಅಜ್ಜ ಬಂದು ಕೇಳಿದ್ರು ಬಿಟ್ಬಿಡು ಅಂತ. ಆಯ್ತು ಅಂತ ಹೇಳಿ ಬಿಟ್ಟು ಕಳಿಸಿದ. ಮಕ್ಕಳು ಮಾಡುವ ತಪ್ಪಿಗೆ ಮಕ್ಕಳು ಜೈಲಿಗೆ ಹೋದಾಗ ತಂದೆ, ಅಜ್ಜ, ಚಿಕ್ಕಪ್ಪ, ಪವರಲ್ಲಿರೋರು ಇವೆಲ್ಲ ಬಂದು ಬಿಡಿಸ್ಕೊಂಡು ಹೋಗುವುದು ಪುಲಸ್ತರು ಶುರು ಮಾಡಿದ್ರು. ಮಗ ಹೀಗಿದ್ದಾನೆ, ಮೊಮ್ಮಗ ಜೈಲಿನಲ್ಲಿದ್ದಾನೆ ಅಂತ ತಿಳ್ಕೊಂಡು ಬಿಡಿಸ್ಕೊಂಡು ಬರ್ಲಿಕ್ಕೆ ಬಂದಿದ್ದಾರೆ. ಆಮೇಲೆ ವಾಲಿ ಹತ್ರ ಹೋದ್ರೆ ವಾಲಿ ಏನಂತಂದ್ರೆ 4 ದಿಕ್ಕಿನಲ್ಲಿರುವ ಸಮುದ್ರದಲ್ಲಿ ಸಂಧ್ಯಾವಂದನೆ ಮಾಡೋದು. ಒಂದರಿಗೆ ಇಲ್ಲಿ, ಒಂದರಿಗೆ ಪಶ್ಚಿಮ ಸಮುದ್ರದಲ್ಲಿ, ಒಂದರಿಗೆ ದಕ್ಷಿಣ ಸಮುದ್ರ, ಹೀಗೆ ಸಂಧ್ಯಾವಂದನೆ ಮಾಡ್ತಾ ಇದ್ದ. ಇವ ಬಂದಿದ್ದನ್ನು ನೋಡಿ ಇವನೇನೋ ಭಾರಿ ಪರಾಕ್ರಮಿ ಅಂತ ಹೋದರೆ ಅವನನ್ನು ಈ ಕೊಂಕಣದಲ್ಲಿ ಇಟ್ಕೊಂಡು ತಿರುಗ್ತಾ ಇದ್ದಾನಂತ ವಾಲಿ. ಹೀಗೆ ತಿರುಗ್ತಾ ಇರೋದನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗೋಯ್ತು. ವರ ಹೀಗೆ ಕೇಳ್ಕೊಂಡಿದ್ದಾನಲ್ರಿ, ಮತ್ತು ರುದ್ರದೇವರು ವರ ಕೊಟ್ಟಿದ್ದಾರೆ, ವಾನರ ಇವ ವಾಲಿ, ಮತ್ತು ಇವನನ್ನು ಗೆದ್ದ ಹೇಗೆ ಅವನು ಅಂತಂದ್ರೆ ಆ ವಾಲಿಯಲ್ಲೂ ಕೂಡ ವಾಲಿ ಸಾಂಬಾದೇಶ್ಚೈವ ಕಿಂಚಿತ್ ಆವೇಶನೋ ಹರೇ. ವಾಲಿ ಸಾಂಬ ಇವರೆಲ್ಲ ಎಲ್ಲರಲ್ಲೂ ಏನಂತಂದ್ರೆ ಪರಮಾತ್ಮನ ಒಂದು ಅಂಶ ಇತ್ತಂತ. ಆ ಒಂದು ಅಂಶ ಪರಮಾತ್ಮನ ಅಂಶ ಇರೋದರಿಂದ ಇವರು ಆ ರಾವಣನನ್ನ ಗೆಲ್ಲುವಂತೆ ಆಗಿದೆ. ಅದಾದ ಮೇಲೆ ಅಂತಂದ್ರೆ ವಾಮನನ
ಲೋಕಕ್ಕೆ ಹೋಗಿದ್ದ. ಅಂದ್ರೆ ಬಲಿ ಚಕ್ರವರ್ತಿ ಹತ್ರ ಹೋಗಿರೋದು. ಬಲಿ ಚಕ್ರವರ್ತಿ ಅವನು ಚಕ್ರವರ್ತಿ ಪರಾಕ್ರಮಿ, ಅವನನ್ನು ಗೆಲ್ಲೋಣ ಅಂತ ಹೋದ. ಅವನನ್ನು ಗೆಲ್ಲುವುದಕ್ಕ ಅಂತೇಳಿ ಹೋಗ್ಬೇಕಂತಂದ್ರೆ ದ್ವಾರದಲ್ಲಿಯೇ ವಾಮನ ನಿಂತಿದ್ದಾನೆ. ಅವನು ಪುಷ್ಪಕ ವಿಮಾನ ಸಮೇತವಾಗಿ ಬರ್ತಾ ಇದ್ದರೆ ವಾಮನ ಅವನಿಗೇನು ಕೈ ಕಾಲು ದೊಡ್ಡದು ಮಾಡೋದದೇನೋ ಹೊಸದಲ್ಲ, ಅವನು ಅವತ್ತೇ ಮಾಡಿ ತೋರಿಸಿದ್ದ. ಸಣ್ಣವನಾಗಿ ಬಂದು ಬ್ರಹ್ಮಾಂಡ ಹೊರಗಿನವರೆಗೆ ತನ್ನ ಕಾಲನ್ನು ಎತ್ತಿದ್ದ. ಇವನ ಪುಷ್ಪಕ ವಿಮಾನ ಸಮೇತ ಬರ್ತಾ ಇದ್ರೆ ಆ ಪುಷ್ಪಕ ವಿಮಾನದ ಹತ್ತಿರವರೆಗೆ ಕಾಲು ತಗೊಂಡು ಹೋಗಿ ಒಂದು ಸ್ವಲ್ಪ ಮುಟ್ಸಿದ್ದಾನಷ್ಟೇ, ಸುಮ್ಮನೆ ಹೀಗೆ ಮುಟ್ಸಿರೋದು. ಇಷ್ಟೇ ಮುಟ್ಸಿದ್ದಕ್ಕೆ ಆ ರಾವಣನ ಆ ವಿಮಾನದ ಸಮೇತವಾಗಿ ರಾವಣ 1000 ಯೋಜನೆ ದೂರ ಹೋಗ್ಬಿಟ್ಟಿದ್ದಾನೆ. ಅಷ್ಟು ದೂರ ಹೋಗಿ ಬಿದ್ದಿದ್ದಾನೆ. ನೋಡ್ರಿ, ಪರಮಾತ್ಮ ಬಲಿ ಚಕ್ರವರ್ತಿ ಮೇಲೆ ಅನುಗ್ರಹ ಮಾಡಿದಂಥದ್ದು. ಮುಂದೆ ಯಾವಾಗೋ ಈ ರಾವಣ ಬಂದು ಬಲಿ ಚಕ್ರವರ್ತಿಯನ್ನ ಪೀಡಿಸಬಹುದು, ಅವನಿಗೆ ಪೀಡೆ ಆಗಬಾರದು, ನನ್ನ ಭಕ್ತನಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಯಾವತ್ತೋ ದ್ವಾರಪಾಲಕನಾಗಿ ನಿಂತು ಈ ಪ್ರಸಂಗದವರೆಗೂ ಕೂಡ ನಿಂತು ಮುಂದೆನೂ ನಿಲ್ತಾನೆ. ಆದರೆ ಇಂತಹ ಎಲ್ಲ ದುಷ್ಟವಾದ ಕೃತ್ಯಗಳು ಆಗಬಾರದು ಅನ್ನೋದಕ್ಕಾಗಿ ದ್ವಾರಪಾಲಕನಾಗಿ ಅಲ್ಲಿ ವಾಮನ ತಾನು ರಕ್ಷಣೆ ಮಾಡ್ತಾ ಇದ್ದ. ಅದಾದ ಮೇಲೆ ಕಪಿಲನ ಆಶ್ರಮಕ್ಕೆ ಹೋದ. ಒಂದು ಮುಷ್ಟಿಯಿಂದ ಹೊಡೆದಿದ್ದಾನೆ ಕಪಿಲ. ಮುಷ್ಟಿ ಪ್ರಹಾರ ನಿರ್ಮಾತೆಯತ್ತಂ, ಮುಷ್ಟಿ ಪ್ರಹಾರ ಮಾಡಿ ಅವನನ್ನು ಬೆಳೆಸಿದ್ದಾನೆ. ಹೀಗೆ ಇಂತಹ ಈ ರೀತಿಯಾದ ಸೋಲಾಗ್ತಾ ಇದೆ. ಆದರೂ ಕೂಡ ಅವನಿಗೆ ಜ್ಞಾನ ಬರ್ತಾ ಇಲ್ಲ. ನೋಡಿ, ಅವನು ಕೇಳ್ಕೊಂಡಿದ್ದೇನು, ನನಗೆ ಯಾರಿಂದ ಸೋಲು ಇರಬಾರ್ದು, ಆದರೆ ಹೋದಲ್ಲೆಲ್ಲ ಸೋಲಾಗ್ತಾ ಇದೆ. ಅವನಿಗೆ ಇಷ್ಟು ವಿಚಾರ ಬರಲಿಲ್ಲ. ಅಂದ್ರೆ ನನಗೆ ಅಥಾರಿಟಿ ಕೊಟ್ಟಿರುವ ವ್ಯಕ್ತಿಗೆ ಅಷ್ಟೊಂದು ಶಕ್ತಿ ಇಲ್ಲ ಅಂತ ಕಲ್ಪನೆ ಬರ್ತಾ ಇಲ್ಲ. ಈ ಯಾವ ಬ್ರಹ್ಮದೇವರು ವರ ಕೊಟ್ಟಿದ್ದಾರೋ ಇವರಿಗಿಂತಲೂ ಮೇಲಿನ ಒಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನ ಸಂಪರ್ಕಿಸಿ ಅವನ ಸಿಗ್ನೇಚರ್ ಅನ್ನು ತೆಗೆದುಕೊಂಡು ನಾನು ಕೆಲಸ ಮಾಡಿಕೊಳ್ಬೇಕು ಅನ್ನೋ ವಿಚಾರ ಇಲ್ಲ ಅವನಿಗೆ. ಬ್ರಹ್ಮದೇವರ ವರ ಇದೆ ಅಂತ ಹೋಗೋದು, ಎಲ್ಲ ಕಡೆಗೂ ಕೂಡ ಸೋಲ್ತಾ ಹೋಗಿದ್ದಾನೆ. ಸಣ್ಣ ಪುಟ್ಟ ದೇವತೆಗಳೆಲ್ಲರನ್ನ ಸೋಲಿಸಿದ್ದಾನೆ. ಆದರೆ ಈ ರೀತಿ ವಾಮನ ಮತ್ತು ಕಪಿಲ ರೂಪದಿಂದ ಎಲ್ಲ ಸೋಲ್ತಾ ಹೋಗಿದ್ದಾನೆ. ಅಷ್ಟಾದರೂ ಕೂಡ ಏನಂತಂದ್ರೆ ಯಾರ ಮೇಲೆ ಅವನು ಜಯ ಸಾಧಿಸಿದ್ನೋ ಅವರೆಲ್ಲರನ್ನ ಏನಂತಂದ್ರೆ ಸೂರ್ಯ, ಗಾಳಿ, ಚಂದ್ರ ಇವರೆಲ್ಲರೂ ಏನಂತಂದ್ರೆ ಇವನಿಗೆ ಬೇಕಷ್ಟು ಮಾತ್ರ ಪ್ರಜ್ವಲಿಸ್ಬೇಕು, ಇವನಿಗೆ ಬೇಕಾದಷ್ಟು ಮಾತ್ರ ಗಾಳಿಯನ್ನು ಬೀಸಿಸ್ಬೇಕು. ಅಷ್ಟು ಇವನು ಕಣ್ಣು ತೆಗೆದ್ರೆ ಸೂರ್ಯ ಓಡೋಗ್ತಿದ್ದಂತೆ. ತದ್ದು ವಿಜಂಬಾನ್ ನಿಯತಂ ಸಮಸ್ತಂ, ಎಲ್ಲ ಪಂಚಭೂತಗಳನ್ನ ದಿಕ್ಪಾಲಕರನ್ನೆಲ್ಲ ಏನಂತಂದ್ರೆ ತನ್ನ ಹುಬ್ಬಿನ ತುದಿಯಲ್ಲಿ ಆಟಾಡಿಸ್ತಾ ಇದ್ದಾನೆ. ಋಷಿ ಮುನಿಗಳನ್ನಂತೂ ಕೈಗೆ ಬಂದಂತೆ ಎಷ್ಟು ಕೈ ಬರ್ತಿದ್ರು ಅಷ್ಟನ್ನ ಭಕ್ಷಣೆ ಮಾಡೋದು. ಇಷ್ಟೆಲ್ಲ ಮಾಡ್ತಾ ಇರುವಂತಹ ಎಂತಹ ಘೋರವಾದ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಹೆಣ್ಣು ಮಕ್ಕಳು, ರಾಜರ ಮಕ್ಕಳನ್ನೆಲ್ಲನ್ನು ನೋಡಿದ ಕೂಡಲೇ ಅವರನ್ನ ಕರೆದುಕೊಂಡು ಬರೋದು. ಅದು ಕರೆದುಕೊಂಡು ಬಂದು ವಿಚಿತ್ರವಾದ ಹಿಂಸೆ ಕೊಡ್ತಿದ್ದಂತೆ. ಆ ಹಿಂಸೆ ರಾಕ್ಷಸರಿಗೂ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಅವರು ಅಷ್ಟು ಹಿಂಸೆ ಕೊಡ್ತಾ ಇದ್ದಾನೆ. ಅಂತಹ ರಾವಣ ಇವನು ಈ ಲೋಕದಲ್ಲಿ ಕಂಟಕವಾಗಿ ಮೆರೀತಾ ಇದ್ದಾನೆ. ಅಂತಹ ರಾವಣನನ್ನ ನೀವು ಸಂಹಾರ ಮಾಡಿ ನಮ್ಮೆಲ್ಲ ಸಜ್ಜನರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಶ್ರೀರಾಮ ದಂಡಕಾರಣ್ಯಕ್ಕೆ ಹೋದಾಗ ಅಲ್ಲೆಲ್ಲ ಮುನಿಗಳು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಸಂಸಾರ ಪಾಯನ್ ಲೋಕಾನ್ ರಾವಣಾದಪಿ ಪಾಲಯ, ಸಂಸಾರದಿಂದ ಉದ್ಧಾರ ಮಾಡುವಂತಹ ಪ್ರಭು ಶ್ರೀರಾಮ ನೀನು ಈ ರಾವಣನಿಂದಲೂ ಕೂಡ ನಮ್ಮನ್ನ ರಕ್ಷಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಅಲ್ಲಿ ಆಗ ಆ ಶರಭಂಗ ಎನ್ನುವಂತಹ ಋಷಿಗಳು ಬಹಳ ದೇಹ ಜೀರ್ಣವಾಗಿ ಹೋಗಿದೆ. ಅಗ್ನಿಹೋತ್ರ ಸಂಧ್ಯಾವಂದನೆಗಳನ್ನು ಕೂಡ ಮಾಡ್ಲಿಕ್ಕೆ ಆಗದೇ ಇರುವಂತಹ ಪ್ರಸಂಗ ಬಂದಾಗ ಅವರು ಪ್ರಾರ್ಥನೆ ಮಾಡಿದ್ರಂತೆ, ಇಲ್ಲ ಸ್ವಾಮಿ, ಈಗ ನನಗೇನು ಆಗ್ತಾ ಇಲ್ಲ ನೋಡ್ರಿ, ರಾಮಾಯಣ ಹೇಳೋದು ನನಗೆ ಕುಳಿತುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಾನು ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ನಿದ್ದೆ ಬರ್ತಾ ಇಲ್ಲ. ಅದಕ್ಕೆ ರಾಮ ನೀನು ಉದ್ಧಾರ ಮಾಡು ಅಂತಲ್ಲಿಲ್ಲ, ನಾನು ದೇಹತ್ಯಾಗ ಮಾಡ್ತೀನಿ ಅಂತಲ್ಲಿಲ್ಲ ಶರಭಂಗರು. ರಾಮ ನನಗೆ ನಿತ್ಯಾನ್ವಿಕ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಿತ್ಯದ ಅನುಷ್ಠಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹೋಮ ಹವನಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಿತ್ಯದ ಅಗ್ನಿಹೋತ್ರ ಉಪಾಸನ ವೈಷ್ಣದೇವ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನೀನು ಇಲ್ಲೇ ಒಂದು ಕ್ಷಣ ನಿಂತಿರು, ಒಂದು ಮುಹೂರ್ತ ನಿಂತಿರು, ನಾನು ನಿನ್ನಲ್ಲಿ ಆ ಅಗ್ನಿಯನ್ನ ಸಂಪಾದಿಸಿಕೊಂಡು ದೇಹತ್ಯಾಗವನ್ನು ಮಾಡ್ತೀನಿ. ಇದನ್ನ ನಮ್ಮ ವಿಚಾರಗಳು ಹೀಗಿರತ್ತೆ, ನಮ್ಗೆ ಕೂಡ್ಲಿಕ್ಕೆ ಆಗ್ತಾ ಇಲ್ರಿ, ನಿಲ್ಲಿಕ್ಕೆ ಆಗ್ತಾ ಇಲ್ಲ, ಹೊರಟ್ಬಿಡ್ತೀವಿ ಅಲ್ಲ, ಇದನ್ನು ಕೇಳ್ರಿ ಅಂತಂತಾರೆ. ಹೀಗೆ ಶರಭಂಗರು ತಾವು ಹೇಳಿ ರಾಮನ ಎದುರಿಗೆ ಹೇಳಿ ತಮ್ಮ ಅಗ್ನಿಯನ್ನ ತಾವು ಪ್ರಜ್ವಲಿಸಿಕೊಂಡು ಆ ಅಗ್ನಿಯಲ್ಲಿ ತಮ್ಮನ್ನ ತಾವು ರಾಮನಿಗೆ ಅರ್ಪಣೆ ಎನ್ನುವಂತೆ, ಹವಿಸ್ಸು ಎನ್ನುವಂತೆ ತಮ್ಮ ದೇಹವನ್ನ ತ್ಯಾಗ ಮಾಡಿದ್ದಾರೆ. ಮತ್ತೆ ದೇಹ ತ್ಯಾಗ, ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ ಅಂತಂದ್ರೆ ಅದಕ್ಕೆ ಮಹಾಭಾರತ ತಾತ್ಪರ್ಯರ್ಣಯ ಮತ್ತು ಎಲ್ಲ ಅನೇಕ ಪುರಾಣಗಳಲ್ಲಿ ಹೇಳ್ತಾರೆ. ಯದಾಸೋ ನಿಯಮೇ ಕಲ್ಪಃ ಜರಯಾ ಜಾತವೇ ಪತುಃ
ತಮ್ಮ ನಿಯಮಗಳನ್ನ ಸ್ವರ್ಣಾಶ್ರಮೋಚಿತವಾದ ಕರ್ಮಗಳನ್ನು ಮಾಡ್ಲಿಕ್ಕೆ ಆಗದೇ ಇದ್ದಾಗ ಅವರು ಈ ರೀತಿಯಾಗಿರುವಂತಹ ದೇಹತ್ಯಾಗ ಮಾಡಿದ್ರು ಕೂಡ ಅದು ಆತ್ಮಹತ್ಯೆ ಅನಿಸುವುದಿಲ್ಲ ಅಂತ ಅನ್ನೋದನ್ನ ಹೇಳಿದ್ದಾರೆ. ಹೀಗೆ ಆ ಶರಭಂಗರನ್ನ ಉದ್ಧಾರ ಮಾಡಿ ಪರಮಾತ್ಮ ಮುಂದೆ ನೋಡಿದರೆ ವಿರಾದ ಬಂದು ನಿಂತಿದ್ದಾನೆ. ಅವನು ಆ ಮುನಿಗಳನ್ನ, ಈ ಯಾವುದಾದ್ರೂ ಪ್ರಾಣಿ ಭಾರಿ ಕ್ರೂರ ಪ್ರಾಣಿ, ತಾನು ತನ್ನಗಿಂತಲೂ ಜಿಂಕೆಯನ್ನೋ ಯಾವುದನ್ನೋ ಕೊಂದು ತಾನು ಎದುರಿಗೆ ನಿಂತ ಮಾಂಸವನ್ನು ಹೇಗೆ ಭಕ್ಷಣೆ ಮಾಡುತ್ತಲ್ಲ, ಹಾಗೆ ಈ ವಿರಾದ ತನ್ನ ಎದುರಿಗೆ ಮುನಿಗಳ ದೇಹವನ್ನು ಬೀಳಿಸಿ ಅವರ ಮಾಂಸವನ್ನು ಭಕ್ಷಣೆ ಮಾಡ್ತಾ ಇದ್ದ. ಅಷ್ಟು ಕ್ರೂರನಾದ ರಾಕ್ಷಸ. ಅಷ್ಟೋ ಸಿಂಹ ಮುನಿರ್ವಿದ್ಯ ಶೂಲೇನ ಆಕ್ರಾಂತ ಸ್ಥಿತಂ. ಮುನಿಗಳನ್ನ ಬೀಳಿಸಿ ಅವರ ಮಾಂಸವನ್ನು ತಿಂತಾ ಇದ್ದಾನೆ. ಈ ಕಡೆ 8-10 ಹುಲಿಗಳನ್ನ ಬೀಳಿಸಿ ಅವುಗಳ ಮುಂದೆ ತಾನು ನಿಂತಿದ್ದಾನಂತೆ. ಅದನ್ನು ನೋಡಿ ರಾಮನಿಗೆ ಸಿಟ್ಟು ಬಂದಿದೆ. ಅವನನ್ನ ಸಂಹಾರ ಮಾಡಿದ್ದಾನೆ. ಆ ನೋಡಿ ಅವನು ಯಾವಾಗ ರಾಮನನ್ನು ನೋಡಿದನೋ ತಕ್ಷಣದಲ್ಲಿ ಸೀತೆಯನ್ನು ಅಪಹಾರ ಮಾಡಿದ್ದಾನೆ, ತೆಗೆದುಕೊಂಡು ಆಕಾಶಕ್ಕೆ ಹಾರಿದ್ದಾನೆ. ಆಗ ರಾಮ ಖಡ್ಗದಿಂದ ಅವನ ಬಾಹುಗಳನ್ನೆಲ್ಲ ಛೇದ ಮಾಡಿ ಅವನನ್ನು ಸಂಹಾರ ಮಾಡುವುದಕ್ಕಾಗಿ ಹೋಗಿದ್ದಾನೆ. ಇನ್ನೇನು ಸಂಹಾರ ಮಾಡಬೇಕು. ಆಗ ಕಾಂಜಲಿ ಕಂಜಪತ್ರಾಕ್ಷಂ, ಕೈ ಮುಗಿದು ಜಯ ಶ್ರೀರಾಮ್ ಅಂತಂದ. ಆಗ ಅವನಿಗೆ ರಾಮನ ಬಗ್ಗೆ ಗೊತ್ತಾಯಿತು. ಇವನು ರಾಮ ಭಗವಂತ ಸರ್ವೋತ್ತಮ ಜಗನ್ನಾಥ ಅಂತ ಅನ್ನೋದು ತಿಳಿದುಕೊಂಡಿದ್ದಾನೆ. ಅಂತಹ ಪ್ರಜ್ಞೆ ಬಂದಿದ್ದು ಯಾಕೆ ಅಂತಂದ್ರೆ, ಅವನು ಈಗ ವಿರಾದ ರಾಕ್ಷಸನಾಗಿರ್ಬೋದು, ಆದರೆ ಇವನು ತುಂಬೂರು ಎನ್ನುವಂತಹ ಒಬ್ಬ ಮುನಿ. ಈ ತುಂಬೂರು ಎನ್ನುವಂತಹ ಮುನಿ ಶಾಪಕ್ಕೆ ಒಳಗಾಗಿ ಈ ರೀತಿಯಾಗಿ ಅಸುರ ಆಗುವಂತಹ ಪ್ರಸಂಗ. ಕುಬೇರ ಅವನು ಊರ್ವಶಿಯನ್ನ ಭೋಗ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದ. ಆದರೆ ಒಂದಿನ ದಿನ ಈ ತುಂಬೂರು ಹೋಗಿ ಅವಳೊಡನೆ ವಿಹಾರ ಮಾಡಿದ್ದಾನೆ. ಅದಕ್ಕೆ ಸಿಟ್ಟು ಬಂದು ಕುಬೇರ ಶಾಪ ಕೊಟ್ಟ, ನೀನು ಅಸುರನಾಗಿ ಹೋಗು ಅಂತ. ಹಾಗಾಗಿ ಅವನು ಅಸುರನಾಗಿದ್ದ. ಅಂತಹ ತುಂಬೂರನ್ನು ಕೂಡ ವಿರಾಟ ರೂಪದಿಂದ ಉದ್ಧಾರ ಮಾಡಿ ಅವನ ದೇಹವನ್ನ ಒಂದು ಗುಹೆಯಲ್ಲಿ ರಾಮ ಲಕ್ಷ್ಮಣರು ಇಟ್ಟು ಅಲ್ಲಿಂದ ಮುಂದೆ ಹೊರಟಿದ್ದಾರೆ. ಆಮೇಲೆ ಅಲ್ಲೆಲ್ಲ ಋಷಿ ಮುನಿಗಳ ಬಹಳ ಆಶ್ರಮಗಳಿದ್ದವು. ಎಲ್ಲ ಆಶ್ರಮಗಳನ್ನು ನೋಡ್ತಾ ಹೋದ್ರು. ಒಬ್ಬೊಬ್ಬ ಮುನಿಗಳ ಒಂದೊಂದು ರೀತಿಯಾದ ಆಶ್ರಮ, ಒಂದೊಂದು ರೀತಿಯಾದ ತಪಸ್ಸು. ಮನೆಯನ್ನು ನೋಡ್ತಾ ಹೋಗ್ತಾ ಇದ್ದಾಗ ಅವರವರ ವೈಭವಕ್ಕೆ ತಕ್ಕಂತೆ ಒಂದೊಂದು ರೀತಿಯಾದ ಮನೆಗಳನ್ನು ಕಟ್ಟಿಸಿಕೊಂಡಿರ್ತಾರೆ. ಹಾಗೆ ಕೃಷ್ಣಯೋ ರಶ್ಮಿಪಾ ಅಭಿ, ಸೂರ್ಯನ ಕಿರಣವನ್ನು ತಿಂದು ಜೀವಿಸುವವರು ತಪಸ್ಸು ಮಾಡೋರು. ಪಾರಿಪ ವಾಯುಪಾಹ, ನೀರನ್ನು ಕುಡಿದು ತಪಸ್ಸು ಮಾಡೋರು, ಗಾಳಿಯನ್ನು ಕುಡಿದು ತಪಸ್ಸು ಮಾಡೋರು. ಪತ್ರ ಭೋಜನ, ಗಿಡದಿಂದ ಬಿದ್ದ ಒಣ ಎಲೆಯನ್ನು ತಿಂದು ತಪಸ್ಸು ಮಾಡುವಂತಹ ಅನೇಕ ಋಷಿಮುನಿಗಳ ಆಶ್ರಮವನ್ನು ನೋಡಿದ್ದಾನೆ. ನಾವು ಕೂಡ ಏನಂತಂದ್ರೆ ಎಲೆಗಾಗಿನೇ ನಮ್ಮದು ಬರಲಾಟ. ರಘುತ್ತಮರ ಆರಾಧನೆ ಮಾಡ್ತಾ ಇದ್ದಾರೆ. ರಾಮನವಮಿ ಬಂತು, ಏನೋ ಒಳ್ಳೆ ಮಠದಲ್ಲಿ ಹಬ್ಬ ಇದೆ, ಏನೋ ಕಾರ್ಯಕ್ರಮ ಇದೆ ಅಂತಂದ್ರೆ ದೊಡ್ಡ ಮೊದಲಿಗೆ ಒಬ್ಬರನ್ನ ಕಳಿಸಿರ್ತೀವಿ, ಅವ್ರಿಗೆ ಒಂದು ಮಡಿ ಶಲ್ಯ ಕೊಟ್ಟು ಕಳಿಸಿರ್ತೀವಿ. ಆ ಮಡಿ ಶಲ್ಯ ಯಾವತ್ತು ಹಚ್ಕೊಂಡಿರಂಗಿಲ್ಲ, ನೋಡಿರಂಗಿಲ್ಲ. ಅವನಿಗೆ ಕೊಟ್ಟು ಏನಂತಂದ್ರೆ ಇಡೀ ಲೈನ್ ಹಿಡ್ಬಿಡಪ್ಪ, ಅಲ್ಲಿ ಬಡದಾಟ. ನಮ್ಮವ್ರು ಬರ್ತಾರೆ, ನಮ್ಮ ಕಾಕ ಬರ್ತಾರ, ನಮ್ಮ ಅಜ್ಜ ಬರ್ತಾರ, ಇವ್ರು ಬರ್ತಾರ, ಅವ್ರು ಬರ್ತಾರ ಅಂತ ಹೇಳಿ ಪತ್ರಕ್ಕಾಗಿ, ಪತ್ರ ಭೋಜನರಾಗಿ ಅವರು ತಪಸ್ಸು ಮಾಡಿದ್ರೆ ನಾವು ಇಲ್ಲಿ ಭೋಜನಕ್ಕಾಗಿ ಸಂತಾಪ ಮಾಡ್ತಾ ಇದ್ವಿ. ಒಬ್ರು ಯಾರೋ ಬಂದು ಕೂತ್ಬಿಟ್ಟಿರ್ತಾರೆ. ಹೆಂಗ್ ಬಂದು ಕೂತ್ರಿ ಅಂತ ಹೇಳಿ ಆ ಏನೋ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ನಾವು ಕಾಲವನ್ನು ಹರಣ ಮಾಡ್ತೀವಿ. ಹಾಗೆ ಮಾಡೋದಲ್ಲ. ಈ ರೀತಿಯಾಗಿ ಪತ್ರ ಭೋಜನ ಮಾಡುವಷ್ಟೇನು ಬೇಕಾಗಿಲ್ಲ. ಪತ್ರದಲ್ಲಿಯೇ ಸರಿಯಾಗಿ ಭಗವಂತನಿಗೆ ನಿವೇದಿಸಿ ಭೋಜನ ಮಾಡಿದ್ರೆ ಅಷ್ಟೇ ಭಗವಂತ ತೃಪ್ತನಾಗ್ತಾನೆ. ಅದನ್ನಾದ್ರೂ ನಾವು ನಮ್ಮ ಮನೆಯಲ್ಲಿ ಮಾಡಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹೀಗೆ ವಿಚಿತ್ರವಾಗಿರುವಂತಹ ತಪಸ್ವಿಗಳು ಆ ಆಶ್ರಮಗಳಲ್ಲೆಲ್ಲ ನೋಡ್ತಾ ಇದ್ದಾನೆ. ಹೀಗೆ ರಾಕ್ಷಸೈರ್ ಭಕ್ಷಿತಾ ಸ್ಮೋತ್ರ ರಾವಣೋಜಸ್ಸಮಾಶ್ರಯೈಹಿ, ಅಲ್ಲಿ ಹೋಗ್ತಾ ಇದ್ದಾಗ ಏನಂತಂದ್ರೆ ಅಗಸ್ತ್ಯರ ಆಶ್ರಮಕ್ಕಿಂತ ಮುಂಚೆ ಪಂಚಾಪ್ಸರಸ ತೀರ್ಥ ಅಂತ ಮಾಂಡುಕರ್ಣಿ ಅನ್ನುವಂತಹ ಒಬ್ಬ ಮುನಿಗಳು ಭಾರಿ ತಪಸ್ಸು ಮಾಡ್ತಾ ಇದ್ದಾರೆ. 10,000 ವರ್ಷ ತಪಸ್ಸು. ನೀರಿನೊಳಗೆ ಇದ್ದು ವಾಯು ಭೋಜನರಾಗಿ ತಪಸ್ಸು ಮಾಡ್ತಾ ಇದ್ದಾರೆ. ದೇವತೆಗಳಿಗೆಲ್ಲ ಹೆದರಿಕೆ, ಇವರೇನು ದೇವತ್ವವನ್ನೇ ಪಡೆದುಕೊಳ್ಳುವುದಕ್ಕಾಗಿ ತಪಸ್ಸು ಮಾಡ್ತಾ ಇದ್ದಾರೆ ಅನ್ಕೊಂಡು ಅಲ್ಲಿ ಅವರಿಗೆ ತಪಸ್ಸಿನ ವಿಘ್ನಕ್ಕಾಗಿ ಏನಂತಂದ್ರೆ 5 ಅಪ್ಸರಾಸ್ತ್ರೀಯರನ್ನ ಕಳುಹಿಸಿದ್ರು. ಅವರು ಅವರಿಗೆ ಮೋಹಿತರಾಗಿ ಅವರನ್ನ ಮದುವೆ ಮಾಡಿಕೊಂಡು ಆ ಸರೋವರದಲ್ಲಿಯೇ ವಿಹಾರ ಮಾಡ್ತಾ ಇದ್ರು. ತಪಸ್ಸು ಭಗ್ನ ಆಯಿತು. ಆದರೆ ಅವರು ಒಳ್ಳೆಯ ಸದುದ್ದೇಶದಿಂದ ಆ ತಪಸ್ಸನ್ನು ಮಾಡ್ತಾ ಇದ್ರು ಅನ್ನೋದಕ್ಕಾಗಿ ಆ ಸರೋವರಕ್ಕೆ ಪಂಚಾಪ್ಸರಸ, 5 ಅಪ್ಸರಾಸ್ತ್ರೀಯರಿಂದ ಕೂಡಿ ವಿಹಾರ ಮಾಡ್ತಾ ಇರುವ ಸರೋವರ ಆದ್ದರಿಂದಾಗಿ ಪಂಚಾಪ್ಸರಸ ತೀರ್ಥ ಅಂತ ಹೇಳಿ ಪ್ರಸಿದ್ಧ ಇತ್ತು. ಹೀಗೆ ಅಲ್ಲಿಂದ ಮುಂದೆ ಅಗಸ್ತ್ಯರ ಆಶ್ರಮಕ್ಕೆ ಹೋಗಿದ್ದಾರೆ. ಅಗಸ್ತ್ಯರ ಆಶ್ರಮಕ್ಕೆ ಹೋದಾಗ ರಾಮ ಅಗಸ್ತ್ಯರ ತಪಸ್ಸಿನ ಮಹಿಮೆ ಹೇಳ್ತಾನೆ. ವಾದಾಪಿ ಮತ್ತು ಈವಲ ಅನ್ನುವಂತ 2 ರಾಕ್ಷಸರು ವಾದಾಪಿಯನ್ನ ಬೇಯಿಸ್ಬಿಡೋದು, ಬೇಯಿಸಿ ಅನ್ನದಲ್ಲಿ ಹಾಕಿ ಬೇಯಿಸಿ ಬ್ರಾಹ್ಮಣರಿಗೆ ಊಟಕ್ಕೆ ಕರೆಯೋದು. ಋಷಿಗಳಿಗೆಲ್ಲ ಕರೆದು ಬ್ರಾಹ್ಮಣರು ಬಂದು ಊಟ ಮಾಡಬೇಕು. ಈ ಇಲ್ವಲ ಅನ್ನೋನು ಬಡಿಸ್ತಾ ಇದ್ದ. ಊಟ ಎಲ್ಲ ಆದ ಮೇಲೆ ಏನಂತಂದ್ರೆ
ವಾತಾಪಿ ಹೊರಗಡೆ ಬಾ. ಅವನು ಆ ಮುನಿಗಳ ಹೊಟ್ಟೆಯನ್ನೆಲ್ಲ ಸೀಳ್ಕೊಂಡು ಬರಬೇಕು, ಮುನಿಗಳು ಸತ್ತು ಹೋಗ್ಬೇಕು. ಹೀಗೆ ಅವರು ಲೋಕಕ್ಕೆ ಉಪದ್ರವ ಕೊಡ್ತಾ ಇದ್ರು. ಅದನ್ನ ತಿಳಿದ ಅಗಸ್ತ್ಯ ಏನ್ ಮಾಡಿದ್ರು ಅಂದ್ರೆ ತಾವು ಹೋದ್ರಂತೆ, ಓನ್ ರಿಸ್ಕ್ ತೊಗೊಂಡು. ಅವ್ರಿಗೇನು ದೊಡ್ಡದಲ್ಲ ಇದು, ಆದ್ರೆ ಹೋಗಿದ್ದಾರೆ. ಹೋಗಿ ಇವ ವಾತಾಪಿ ಎಲ್ಲ ಒಳಗಡೆ ಹೋಗಿದ್ದಾನೆ, ಅಣ್ಣ ಹೇಳಬೇಕು ಇಲ್ವಲ್ಲ, ವಾತಾಪಿ ಹೊರಗೆ ಬಾ. ಇವರು ಅಂದ್ರು ವಾತಾಪಿ ಜೀರ್ಣೋಭವ, ನಿನ್ನ ಕುಳಿದು ನೀರು ನುಂಗ್ ಮಾಡಿಬಿಟ್ಟಿದ್ದೀನಿ ನಾನು, ಮುಗೀತು, ವಾತಾಪಿನೂ ಇಲ್ಲ ಯಾರು ಇಲ್ಲ, ನೀನು ಬಾ, ನಿನ್ನೂ ಸಂಹಾರ ಮಾಡ್ತೀನಿ ಅಂತೇಳಿ ಇಲ್ವಲನನ್ನು ಕೂಡ ಅಗಸ್ತ್ಯರು ಸಂಹಾರ ಮಾಡಿದ್ದಾರೆ. ಅಷ್ಟು ತಪಸ್ವಿ ವರೇಣ್ಯರು ಈ ಅಗಸ್ತ್ಯ ಋಷಿಗಳು ಅಂತ ಹೇಳಿ ಲಕ್ಷ್ಮಣನಿಗೆ ರಾಮ ತಾನು ಪರಿಚಯ ಮಾಡಿಸ್ತಾರೆ. ಇದೆಲ್ಲ ಯಾಕೆ ಅಂತಂದ್ರೆ ಅವಾಗ ವಿಶ್ವಾಮಿತ್ರರೊಡನೆ ಏನು ಸಂಚಾರ ಮಾಡಿದ್ನಲ್ಲ, ಗುರು ಹಿರಿಯರ ಜೊತೆಗೆ ಇದ್ದರೆ ಹೀಗೆ ತಪಸ್ವಿಗಳ ಬಗ್ಗೆ, ಇಂತಹ ಜ್ಞಾನಿಗಳ ಬಗ್ಗೆ ಪರಿಚಯ ಆಗತ್ತೆ ಅನ್ನೋದನ್ನು ತಿಳಿಸೋದಕ್ಕಾಗಿ ಈ ಕಥೆಯನ್ನ ಹೇಳ್ತಾರೆ. ಹೀಗೆ ಅದಾದ ಮೇಲೆ ಆ ಅಗಸ್ತ್ಯರು ಬಾಣಗಳನ್ನ ಶಾಂತಧನಸ್ಸನ್ನು ಕೂಡ ಕೊಟ್ಟಿದ್ದಾರಂತೆ. ಅಲ್ಲಿಂದ ಪಂಚವಟಿಗೆ ಪ್ರಯಾಣ. ಪಂಚವಟಿ ಅಂತಂದ್ರೆ ವಟವೃಕ್ಷ, ವಟಗಳ ವೃಕ್ಷ 5 ಇರೋದು, ದೊಡ್ಡದಾಗಿರುವಂತಹ ವಟವೃಕ್ಷ 5 ಇದ್ದಂತಹ ಒಂದು ಆಶ್ರಮ, ಅದನ್ನ ಪಂಚವಟಿ ಅನ್ನುವಂತಹ ಆಶ್ರಮ. ಅದು ಈಗೂ ಕೂಡ ನಾವು ನೋಡ್ಬೋದು. ನಾಸಿಕ್ನಲ್ಲಿ 4 ಗಿಡಗಳಿದೆ ಅಂತ ಅನ್ಸುತ್ತೆ. ಹಾಗಾಗಿ ಅಂತಹ ಪಂಚವಟಿ ಆಶ್ರಮಕ್ಕೆ ಹೋಗಿದ್ದಾರೆ. ಅಲ್ಲಿ ಜಟಾಯು ಬಂದಿದ್ದಾನೆ. ಅವನ ಹೇಳದಂತೆ ಸಹ ದಶರಥಸ್ಯಾಗ್ರೆ ದಾಸೋಸ್ಮೀತಿ ನಮಾನಚ, ನಾನು ನಿಮ್ಮಪ್ಪ ಇಬ್ರು ಎಲ್ಲ ಭಾಳ ಗೆರೆಂತಪ್ಪ. ನಮಗೆ ಯಾರಾದ್ರೂ ಹೇಳ್ತಾರಲ್ಲ ನಮ್ಮಪ್ಪ ಗೆರೆ ಸಿಕ್ಕರೆ, ಹಾಗೆ ನಿಮ್ಮಪ್ಪ ನಮ್ಮಪ್ಪ ನಾವು ಇಬ್ರು ಸೇರ್ಕೊಂಡು ಏನಂದ್ರೆ ಭಾರಿ ಎಲ್ಲ ಅಲ್ಲೇ ಹೋಗ್ತಿದ್ವಿ, ಈ ರೀತಿಯಾಗಿ ಆಟಾಡ್ತಿದ್ವಿ, ಎಲ್ಲ ಜೊತೆಗೆ ಕೆಲಸ ಮಾಡಿದ್ವಿ, ಜೊತೆಗೆ ರಿಟೈರ್ಡ್ ಆಗಿವಿ ಅಂತಂತೆ ದಶರಥನ ಗೆಳೆಯ ನಾನು ಅಂತೇಳಿ ಅವ್ರಿಗೆ ಹೇಳ್ಕೊಳ್ಳೋದೇ ಒಂದು ಹೆಮ್ಮೆ. ಅದು ನಾವು ನಮ್ಮ ಅಪ್ಪನ ಗೆಳೆಯ ಅಂತ ಹೇಳ್ಕೊಳ್ಳೋದು ಒಂದು ರೀತಿ ಅವ್ರಿಗೆ ಹೆಮ್ಮೆ ಇದ್ರೆ, ರಾಮನ ತಂದೆಯ ಬಗ್ಗೆ ಹೇಳ್ಕೊಳ್ಳೋದು ಇವ್ರಿಗೆ ಸಿಕ್ಕಿದೆ ಅಂದ್ರೆ ಅದು ಎಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ. ಅರುಣನ ಮಗ ನಾನು ಅಂತೆಲ್ಲ ಹೇಳಿದ್ದಾರೆ. ಅಂತಹ ಆ ಪಂಚವಟಿ ಆಶ್ರಮದಲ್ಲಿ ರಾಮ ತಾನು ಲಕ್ಷ್ಮಣನಿಗೆ ಆದೇಶ ಮಾಡಿದ ಸುಂದರವಾದ ಒಂದು ಭವನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ಉತ್ತಮವಾದ ಒಂದು ಭವನವನ್ನ ಲಕ್ಷ್ಮಣ ನಿರ್ಮಾಣ ಮಾಡಿದ್ದಾನೆ. ಭಾರೀ ಉತ್ತಮವಾಗಿರುವಂತಹ ವನ ಅದು. ಆ ವನದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಇವರೆಲ್ಲರೂ ಕೂಡ ಸುಖವಾಗಿ ವಾಸ ಮಾಡ್ತಾ ಇದ್ದಾರೆ. ಹೀಗೆ ವಾಸ ಮಾಡ್ತಾ ಇದ್ದಾಗ ಏನಂತಂದ್ರೆ 9 ವರ್ಷ ವನವಾಸದ 9 ವರ್ಷಗಳು ಕಳೆದು ಹೋಗಿದೆ. ಅಲ್ಲೇನೆ ವಾಸ ಮಾಡ್ತಾ ಇದ್ದಾರೆ. ಮುಂದೆ ಅವರು ಅಲ್ಲಿಂದ ಹೊರಟು 13 ವರ್ಷಗಳವರೆಗೆ ಅಲ್ಲೆಲ್ಲ ಮುಂದೆ ಅನೇಕ ವಿಧವಾಗಿರುವಂತಹ ರಾಕ್ಷಸರ ಸಂಹಾರ ಇತ್ಯಾದಿಗಳನ್ನೆಲ್ಲ ಮಾಡುವರಿದ್ದಾರೆ. ಅದನ್ನ ನಾವು ನಾಳೆ ದಿನಗಳಲ್ಲಿ ತಿಳಿಯೋಣ ಅಂತ ಹೇಳ್ತಾ ಈ ಜ್ಞಾನ ಕಾರ್ಯವನ್ನ ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.